ಅದನ್ನೇ ನೋಡುವುದಕ್ಕೆ, ನಮ್ಮನ್ನ ಗಮನಿಸುವುದಕ್ಕೆ. ಹಲ್ಲೆಲೂಯಾ, ಅವ್ರು ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಸರಿ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನು ಕೊಟ್ಟಿರುವಂತ ವಾಕ್ಯದ ಕಡೆಗೆ ನಾವೆಲ್ಲರೂ ಸೇರಿ ಬೇಗ ಪಟ್ಟಂತ ಓಡಿ ಹೋಗೋಣ. ಆದಿಕಾಂಡ 37ನೇ ಅಧ್ಯಾಯ, ಆದಿಕಾಂಡ 37ನೇ ಅಧ್ಯಾಯ 21, 22, 23, 24, 25 ವಾಕ್ಯಗಳನ್ನು ಓದಿ ಸಹಾಯ ಮಾಡ್ರಿ. ರೂಬೇನನು ಈ ಮಾತನ್ನು ಕೇಳಿ ನಾವು ಅವನ ಪ್ರಾಣವನ್ನು ತೆಗೆಯಬಾರದು ಎಂದು ಹೇಳಿ ಅವನನ್ನು ಅವರ ಕೈಗೆ ತಪ್ಪಿಸಿದ್ದನು. ರೂಬೇನನು ಅವನನ್ನು ಅವರ ಕೈಯಿಂದ ತಪ್ಪಿಸಿ ತಂದೆಗೆ ತಿರುಗಿ ಒಪ್ಪಿಸಬೇಕೆಂದು ಅವರಿಗೆ ಪ್ರಾಣ ಹತ್ಯೆ ಮಾಡಬೇಡಿರಿ, ಅವನನ್ನು ಕಾಡಿನಲ್ಲಿರುವ ಈ ಗುಂಡಿಯೊಳಗೆ ಹಾಕಬಹುದು, ಅವನ ಮೇಲೆ ಕೈ ಹಾಕಬೇಡಿರಿ ಎಂದು ಹೇಳಿದನು. ಹಲ್ಲೆಲೂಯಾ. ಯೋಸೇಫನು ತನ್ನ ಅಣ್ಣಂದಿರ ಹತ್ತಿರಕ್ಕೆ ಬಂದಾಗ ಅವರು ಅವನ ಮೇಲಿದ್ದ ನಿಲುವಂಗಿಯನ್ನು ತೆಗೆದುಬಿಟ್ಟು ಅವನನ್ನು ಹಿಡಿದು ಆ ಗುಂಡಿಯೊಳಗೆ ಹಾಕಿದರು. ಆ ಗುಂಡಿ ನೀರಿಲ್ಲದೆ ಬರಿದಾಗಿತ್ತು. ಆಮೇಲೆ ಅವರು ಊಟಕ್ಕೆ ಕೂತುಕೊಂಡರು. ಸಾಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವೆಲ್ಲರ ಕಣ್ಣುಗಳು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೇ, ನಿಮಗೆ ಸ್ತೋತ್ರ ಸ್ವಾಮಿ. ಸೈನ್ಯಗಳ ಒಡೆಯನೇ, ನಿಮಗೆ యేసయ్యా, ಈ ವಚನವನ್ನ ನೀವು ನಿಯಂತ್ರಿಸಿಕೊಂಡು ನಡೆಸಿರಿ. ಪ್ರತಿಯೊಬ್ಬರ ಸಂಗಡ ಮಾತಾಡ್ರಿ. ಆಳದ ವಿಷಯ, ಮರ್ಮ, ಗುಡಾರ್ಥಗಳು ತಿಳಿಯಪಡಿಸ್ರಿ. ನೀ ಪ್ರಕಟವಾಗಿರಿ. ಪ್ರತಿಯೊಬ್ಬೊಬ್ಬರ ಸಂಗಡ ನೀವು ಮಾತಾಡಬೇಕು ದೇವರೇ. ವಾಕ್ಯದಲ್ಲಿರುವಂತಹ ವಿಷಯಗಳನ್ನ ಬಲವಾಗಿ, ಶಕ್ತವಾಗಿ ಪ್ರಕಟಿಸಿರಿ. ಉಪಯೋಗಿಸಿಕೊಳ್ಳ್ರಿ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಹಲ್ಲೆಲೂಯಾ. ಆ 24, 25 ವಾಕ್ಯ ನೋಡ್ರಿ, ಹೀಗೆ ಹೇಳ್ತದೆ. ಅವನ ಮೇಲಿದಂತ ಅಂಗಿಯನ್ನ ತೆಗೆದುಬಿಟ್ಟು ಅವನನ್ನ ಹಿಡಿದು ಆ ಗುಂಡಿ ಒಳಗೆ ಹಾಕಿದರು. ಆ ಗುಂಡಿ ನೀರಿಲ್ಲದೆ ಬರಿದಾಗಿತ್ತು. ಆಮೇಲೆ ಅವರು ಊಟಕ್ಕೆ ಕೂತುಕೊಂಡರು. ಹಲ್ಲೆಲೂಯಾ. ಸುಮಾರು ಸಾರಿ ಈ ವಾಕ್ಯ ನಾನು ಪ್ರಸಂಗ ಮಾಡಿದ್ದೀನಿ. ನೀವು ವಾಕ್ಯವನ್ನು ಕೇಳಿದಿರಿ. ಬೇರೆ ಕಡೆ ಎಲ್ಲ ಬೇರೆ ಸೇವಕರ ಮೂಲಕವಾಗಿ ಕೂಡ ಈ ವಚನದಲ್ಲಿರುವಂತಹ ಸಂದೇಶದ ಮಾತುಗಳನ್ನ ಕೇಳಿರ್ತೀರಿ. ಆದ್ರೂ ಕೂಡ ಇವತ್ತು ಪರಿಶುದ್ಧಾತ್ಮನು ನಮ್ಮೊಟ್ಟಿಗೆ ಮಾತಾಡ್ಲಿ. ಹಲ್ಲೆಲೂಯಾ. ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು, ಯೋಸೇಫನು ತನ್ನ ತಂದೆಗೆ ಕೊನೆಯ ಮಗನಾಗಿದ್ದ, ಕಿರಿಯವನಾಗಿದ್ದ, ಚಿಕ್ಕವನಾಗಿದ್ದ. ತನ್ನ ತಂದೆಗೆ ತುಂಬಾ ಇಷ್ಟವುಳ್ಳ ಮಗನಾಗಿದ್ದ ಯೋಸೇಫನು. ಈ ಯೋಸೇಫನನ್ನ ಎಲ್ಲಾ ಮಕ್ಕಳಿಗಿಂತಲೂ ಅಧಿಕವಾಗಿ ತನ್ನ ತಂದೆ ಪ್ರೀತಿ ಮಾಡ್ತಾ ಇದ್ದನು. ಈ ಯೋಸೇಫನು ದೇವರ ದರ್ಶನದಲ್ಲಿಯೂ, ದೇವರ ಕೃಪೆಯಲ್ಲಿಯೂ, ದೇವರ ವಾಗ್ದಾನಗಳಲ್ಲಿಯೂ ತುಂಬಲ್ಪಟ್ಟವನಾಗಿದ್ದನು. ಹಲ್ಲೆಲೂಯಾ. ಈ ಯೋಸೇಫನು ಒಂದು ವಿಶೇಷವುಳ್ಳವನಾಗಿದ್ದನು. ಆ ವಿಶೇಷತೆ ಏನಪ್ಪಾ ಅಂದ್ರೆ, ಇವನು ದೇವರ ಹತ್ರ ಕನಸುಗಳನ್ನ ಕಾಣುವನಾಗಿದ್ದ. ಹಲ್ಲೆಲೂಯಾ. ಯೋಸೇಫನು ಕನಸುಗಳನ್ನ ಕಾಣುವನಾಗಿದ್ದ. ಅದು ಎಲ್ಲಿ? ದೇವರೊಟ್ಟಿಗೆ ಕನಸುಗಳನ್ನ ಕಾಣುವನಾಗಿದ್ದ. ದೇವರ ಕನಸುಗಳನ್ನ ಕಾಣುವನಾಗಿದ್ದ. ಹಲ್ಲೆಲೂಯಾ. ಇವತ್ತು ಲೋಕದಲ್ಲಿ, ಪ್ರಪಂಚದಲ್ಲಿ ನೋಡ್ತೇವೆ, ಅನೇಕರು ಅನೇಕ ವಿಧವಾದ ಕನಸುಗಳನ್ನ ಕಂಡ್ರೆ, ಯೋಸೇಫನು ಮಾತ್ರ ಅವನು ದೇವರಲ್ಲಿ ಕನಸುಗಳು ಕಾಣ್ತಾ ಇದ್ದಾನೆ ಅಲ್ವರ. ಈ ಪ್ರಪಂಚದಲ್ಲಿರುವಂತಹ ಒಬ್ಬೊಬ್ಬರನ್ನು, ಒಂದೊಂದು ಕುಟುಂಬವನ್ನು ಸಪ್ರೇಟ್ ಆಗಿ ಒಂದೊಂದು ವ್ಯಕ್ತಿಯನ್ನ ಬೇರ್ಪಡಿಸಿ ಕೇಳುವಾಗ, ನನ್ನ ಕನಸು ಇದಿದೆ, ನನ್ನ ಕನಸು ಅಂಥದ್ದು, ನನ್ನ ಕನಸು ಇಂಥದ್ದು ಅಂತೇಳಿ ಅವರುಗಳು ಕಂಡಿರುವಂತ, ಅವರುಗಳು ಎದುರು ನೋಡ್ತಾ ಇರುವಂತ ಕೆಲವು ಕನಸುಗಳಿದೆ. ಬಟ್ ಅದು ನಡೆಯುತ್ತೋ ನಡೆಯಲ್ವೋ ಗೊತ್ತಿಲ್ಲ. ನಡಿಬಹುದು, ಇಲ್ಲಾಂದ್ರೆ ಇಲ್ಲ. ಬಟ್ ಯೋಸೇಫನು ಕಾಣ್ತಾ ಇರುವಂತ ಕನಸು ಅದು ದೇವರಲ್ಲಿ ಕಾಣ್ತಾ ಇರುವಂತ ಕನಸು.
ದೇವರಲ್ಲಿ ಕಾಣುವ ಕನಸು, ದೇವರಲ್ಲಿ ಹೊಂದುವಂತ ಕನಸು ಅದು ಯಾವತ್ತಿಗೂ ವ್ಯರ್ಥವಾಗಲ್ಲ. ಅದು ಸ್ವಲ್ಪ ತಡವಾದರೂ, ಕಾಲ ತಡವಾದರೂ, ಸಮಯ ತಡವಾದರೂ, ದಿನಗಳು ತಡವಾದರೂ ನಿಶ್ಚಯವಾಗಿ ಅದು ನಡೆಯುತ್ತೆ. ಅದು ನೆರವೇರುತ್ತೆ. ಕಾರಣ ಆ ಕನಸು ದೇವರ ಕನಸಾಗಿತ್ತು. ಇವನು ಪಡೆದುಕೊಂಡಂತ ಕನಸು ಅದು ದೇವರ ಹತ್ರ ಪಡೆದುಕೊಂಡಂತ ಕನಸಾಗಿತ್ತು. ಇವತ್ತು ರಾತ್ರಿ ಅಥವಾ ಇವತ್ತು ಪ್ರತಿ ಒಬ್ಬೊಬ್ಬರ ಮನೆಗೂ ದೇವದೂತನು ಬಂದು ಪ್ರತಿಯೊಬ್ಬರ ಪಕ್ಕದಲ್ಲಿ ನಿಂತ್ಕೊಂಡು, ಏನಮ್ಮ ನೀನೇನ್ ಕನಸು ಕಾಣ್ತಾ ಇದೀಯಾ, ನಿನ್ ಜೀವದಲ್ಲಿ ಏನ್ ಕನಸಿದೆ ಅಂತ ನಮ್ಮನ್ನ ಕೇಳಿದ್ರೆ ನಮ್ಮ ಕನಸುಗಳೇನಾಗಿರ್ತವೆ? ಬಿಲ್ಡಿಂಗ್ ಕಟ್ಟಬೇಕು, ಸೈಟ್ ತಗೊಬೇಕು, ಅಯ್ಯೋ ನನಗೊಂದು ಕನಸಿದೆ, ನನ್ನ ಮಗಳಿಗೆ ರಾಜ್ಕುಮಾರ್ನ ಮದುವೆ ಮಾಡ್ಬೇಕಂತ. ರಾಜ್ಕುಮಾರ್ ಸತ್ತೋದ. ಇನ್ನೊಬ್ರು ಕೇಳಿದ್ರೆ, ಇಲ್ಲ ನನ್ನ ಮಗಳಿಗೆ ಪುನೀತ್ ರಾಜ್ಕುಮಾರ್ನ ಮದುವೆ ಮಾಡಿ. ಅವರು ಇಲ್ಲ. ಅಲ್ಲೇಲೂಯ. ಕನಸು ನೋಡ್ರಿ ಹೆಂಗ್ ಬರ್ತದೆ. ಕೆಲ ಜನರು ತಿಂಡ್ರದ ಕಳಿಲ್ಯ ಪುಲಟೇ ಕೇಕದ. ಅಲ್ಲಲೂಯ. ಕನಸು, ನನ್ನ ಮಗ, ಆ ಮಗನಿಗೆ ಒಂದು ದೇಶದಲ್ಲಿ ರಾಣಿ ಇದ್ದಾಳೆ, ರಾಣಿಯ ಮಗಳ ಮದುವೆ ಮಾಡ್ಬೇಕಂತ. ನಿನ್ ಕನಸೇನು? ನಾನು MLA ಆಗ್ಬೇಕಂತ. ಒಬ್ಬೊಬ್ರಿಗೊಂದೊಂದು ಕನಸು. ಈ ಕನಸುಗಳಲ್ಲಿ ಏನಕ್ಕೆ ಸಂಬಂಧಪಟ್ಟ ಕನಸು? ಈ ಕನಸುಗಳೆಲ್ಲ ಏನಕ್ಕೆ ಸಂಬಂಧಪಟ್ಟ ಕನಸು? ಹಲ್ಲೆಲೂಯ. ಆದ್ರೆ ಆತ್ಮೀಕರು ಲೌಕಿಕರವಾಗಿ ಕನಸುಗಳನ್ನ ಕಾಣಬಾರ್ದು. ಆತ್ಮಿಕರು ಕನಸುಗಳನ್ನ ಕಂಡ್ರೆ ಆತ್ಮಿಕವಾಗಿ ಕಾಣಬೇಕು. ಅದು ದೇವರಲ್ಲಿ ಕಾಣಬೇಕು. ಅದು ದೇವರಿಂದ ಒಂದೊಂದಾಗಿರ್ಬೇಕು. ಅದು ದೇವರ ಹತ್ರದಿಂದ ಪಡೆದುಕೊಳ್ಳುವಂಥದ್ದಾಗಿರ್ಬೇಕು. ದೇವರಿಂದ ಬರುವಂತ ಕನಸು ಅದು ನಿನ್ನನ್ನು ಉದ್ಧಾರ ಮಾಡುವಂಥದ್ದಾಗಿರ್ತದೆ. ದೇವರಿಂದ ಬರುವಂತ ಕನಸು ನಿನ್ನನ್ನು ನಿಲ್ಲಿಸುವಂಥದ್ದಾಗಿರ್ತದೆ. ದೇವರಿಂದ ಬರುವಂತ ಕನಸು ಅದು ದೇವರ ಉದ್ದೇಶವನ್ನ ನಿನ್ನ ಮೂಲಕವಾಗಿ ಪೂರ್ತಿ ಮಾಡುವಂಥದ್ದಾಗಿರ್ತದೆ. ದೇವರ ಮಕ್ಕಳು ಕನಸುಗಳನ್ನ ಕಂಡ್ರೆ ಅದು ಆತ್ಮಿಕ ರೀತಿಯಲ್ಲಿ ದೇವರಿಗೆ ಸಂಬಂಧಪಟ್ಟ ವಿಷಯಗಳಲ್ಲಿ ಆಳವಾಗಿ ದೇವರಿಂದ ಹೊಂದುವಂಥವರಾಗಿರ್ಬೇಕು. ಹಲ್ಲೆಲೂಯ. ಈಗ ಇಲ್ಲಿ ಈ ಯೋಸೇಫನಿಗೆ ಒಂದು ಪ್ರತ್ಯೇಕತೆ ಇತ್ತು. ಅದು ಏನಪ್ಪಾ ಅಂದ್ರೆ, ಯೋಸೇಫನ ಕನಸುಗಳನ್ನ ಕಾಣುವನಾಗಿದ್ದ. ಮೊದಲಾಗಿ ಅವನು ಕಾಣ್ತಾನೆ ಸೂರ್ಯ ಚಂದ್ರ ನಕ್ಷತ್ರಗಳ ಕಾಣ್ತಾನೆ. ಎರಡನೇದಾಗಿ ಅವನು ಕಾಣ್ತಾನೆ ಸಿವುಡುಗಳು ಇವನು ಎದ್ದು ನಿಂತಿದೆ. ಅವರ ಅಣ್ಣ ತಮ್ಮಂದ್ರ ಎಲ್ಲ ಸಿವುಡುಗಳು ಬಂದು ಇವನ ಸಿವುಡುಗಳಿಗೆ ಅಡ್ಡ ಬೀಳ್ತಾ ಇದೆ. ಅದು ಏನು ತೋರಿಸ್ತಾ ಇದ್ರೆ ಅಂದ್ರೆ ಅಧಿಪತಿಗೆ ತೋರಿಸ್ತಾ, ಅಧಿಪತಿ ಆಳ್ವಿಕೆ, ರಾಜತ್ವ, ದೊರೆತನ, ಶ್ರೇಷ್ಠತೆ, ಯಜಮಾನತನ, ಉನ್ನತ ಸ್ಥಿತಿಯನ್ನ ತೋರಿಸುವಂತದ್ದಾಗಿದೆ ಆ ಕನಸುಗಳೆಲ್ಲವೂ. ದೇವರು ಕೊಡುವಂತ ಕನಸುಗಳು, ದೇವರು ಕೊಡುವಂತ ಕನಸುಗಳು ಅದು ಉನ್ನತವಾಗಿರುವಂತದ್ದಾಗಿರ್ತದೆ. ಹಲ್ಲೆಲೂಯ. ಒಳಗಡೆ ಹೋಗ್ತಾ ಇದೆ ಇಲ್ಲ? ನೀವು ಕೂತಿರೋದು ನೋಡ್ರಿ, ಪಾಪ ತುಂಬಾ ಬೇಸರವಾಗಿ ಕೂತಿದ್ದಾರೆ. ಪಾಪ ಇದುವರೆಗೂ ಒಂದು ಕನಸುಗಳು ಹಿಡ್ಕೊಂಡಿಲ್ಲ, ಆ ತರ ಕೂತಿದ್ದೀವಿ. ಹಲ್ಲೆಲೂಯ. ದೇವರಿಂದ ಬರುವಂತ ಕನಸು ಅದು ಉನ್ನತವಾಗಿರ್ತದೆ. ಯಾರು ಉನ್ನತವಾಗಿರೋ ಕನಸುಗಳನ್ನ ಕಾಣ್ತಾರೋ ಫಸ್ಟ್ ಅವರು ಕೀಳಾಗಿಳಿದು ಹೋಗ್ಬೇಕು. ಹಲ್ಲೆಲೂಯ. ಉನ್ನತವಾಗಿರೋ ಕನಸು ನಾನು ಕಾಣ್ಬೇಕಾದ್ರೆ ನನ್ನ ಜೀವಿತ ಮೊದಲು ಉನ್ನತಕ್ಕೆ ಹೋಗೋಕ್ಕಿಂತ ಮುಂಚೆ ಕೀಳಾದ ಪರಿಸ್ಥಿತಿಗಳಲ್ಲಿ ಹಾದು ಹೋಗ್ತದೆ. ಅರ್ಥ ಆಗ್ತಾ ಇದೆಯಾ? ದಾವೀದನನ್ನು ಸ್ವರ್ಗೀಯ ದೇವರ ಅಭಿಷೇಕ ಮಾಡಿದ್ರು.
ಅಭಿಷೇಕ ಮಾಡಿದ ತಕ್ಷಣ ಅವನು ರಾಜನ ಆಗ್ಬಿಟ್ಟಿಲ್ಲ. ಅವನ್ ರಾಜ ಆಗಿದೆ 30 ವಯಸ್ಸಿಗೆ ಅಥವಾ 31 ವರ್ಷಕ್ಕೆ. ಅಂದ್ರೆ ಅವನ ದೇವರ ಅಭಿಷೇಕ ಮಾಡಿದ ಎಷ್ಟು ವಯಸ್ಸಿಗೆ? 16-17 ವಯಸ್ಸಿಗೆ. ಅಲ್ಲೇಲೂಯ. ಸ್ವರ್ಗೀಯ ದೇವರು ದಾವೀದನನ್ನ 16 ವರ್ಷಕ್ಕೆ ರಾಜನ ಅಭಿಷೇಕ ಮಾಡುವಾಗ ಈ ದಾವೀದನು ರಾಜನಾಗಿ ಮಾರ್ಪಟ್ಟಿದ್ದು ಎಷ್ಟನೇ ವಯಸ್ಸಿಗೆ ಗೊತ್ತಾ? 30-31ನೇ ವಯಸ್ಸಿಗೆ. ಬಟ್ ಈ 16 ವಯಸ್ಸಿಂದ ಈ 30-31 ವಯಸ್ಸು ಹೋಗೋವರೆಗೂ ಅವನ ಜೀವನದಲ್ಲಿ ಅವನು ಪಟ್ಟಂತ ಪಾಡು, ಅವನು ಅನುಭವಿಸಿದ ಆ ಕಷ್ಟ, ಆ ನೋವು, ಆ ಯಾತನೆ, ತಿನ್ನಕ ಊಟ ಇಲ್ದಿರ, ಹಾಕೊಳ್ಳಿಕ್ಕೆ ಬಟ್ಟೆ ಇಲ್ದಿರ, ಇರ್ಲಿಕ್ಕೆ ಮನೆ ಇಲ್ದಿರ, ಯಾವ ಆಶ್ರಯ ಇಲ್ದಿರ, ಈ ವರ್ಷಗಳಲ್ಲಿ ಅನೇಕ ಕಷ್ಟಗಳನ್ನು ಅನುಭವಿಸಿ ಹುಚ್ಚನಾಗಿ ಮಾರ್ಪಟ್ಟು ಹುಚ್ಚನಾಗಿ ಓಡೋಗಿ ಈ ಎಲ್ಲ ಪರಿಸ್ಥಿತಿಗಳು ಮಾರ್ಪಟ್ಟ ಮೇಲೆ ಸ್ವರ್ಗೀಯ ದೇವರು 30-31 ವಯಸ್ಸು ಬರುವಾಗ ಈಗ ಅವನಿಗೆ ಪಟ್ಟ, ಅದು ಯಾವ ಪಟ್ಟ? ಅದು ರಾಜನ ಪಟ್ಟ. ಓ, ಈ ದಾವೀದನು ರಾಜನ ಪಟ್ಟಕ್ಕೆ ಬರಕ್ಕಿನ ಮುಂಚೆ ಅವನು ಪಟ್ಟ ಕಷ್ಟಗಳು 1, 2, 3 ಹೇಳಲಿಕ್ಕೆ ಸಮಯವಿಲ್ಲ, ಹೇಳಲಿಕ್ಕೆ ಅಸಾಧ್ಯ. ಅಷ್ಟು ಪಾಡುಗಳು ಅವನ ಜೀವಿತಗಳಲ್ಲಿ ಬರುವಾಗ ಅವನು ಒಂದಿನೂ ನೆನೆಸಿಲ್ಲ. ಇದಕ್ಕೆ ದೇವರು ಅರಣ್ಯದಲ್ಲಿದ್ದ ನನ್ನನ್ನ, ಯಾವುದೋ ಮೂಲೆಯಲ್ಲಿದ್ದ ನನ್ನನ್ನ, ಯಾರ ತಂಟೆಗೂ ನಾನು ಹೋಗದೆ, ನನ್ನ ತಂಟೆಗೂ ಯಾರೂ ಬರದೆ ಇದ್ದಂತ ಮೂಲೆಯಲ್ಲಿದ್ದ ನನ್ನನ್ನ ಕರ್ಕೊಂಡು ಬಂದು ಎಲ್ಲಾ ಜನರುಗಳ ಮುಂದಗಡೆ ನಿಲ್ಲಿಸಿ ಮಾಡಿದ ಅಭಿಷೇಕ ಇದೇನಾ? ಆ ಅಭಿಷೇಕದ ಕಾರ್ಯ ಇದೇನಾ? ಆ ಅಭಿಷೇಕದ ಬೆಲೆ ಇದೇನಾ? ಆ ಅಭಿಷೇಕದ ಕೆಲಸ ಇದೇನಾ? ಈ ಅಭಿಷೇಕ ನಡೆಸೋ ವಿಧಾನ ಇಷ್ಟೇನಾ ಅಂತ ಹೇಳಿ ಅವನು ನೆನೆಸಿಲ್ಲ. ಕಾರಣ ಅವನು ಗೊತ್ತಿತ್ತು, ನನ್ನ ಮೇಲಿರುವಂತಹ ಅಭಿಷೇಕ, ನನ್ನ ಮೇಲಿರುವ ದೈವ ದರ್ಶನ, ನನ್ನ ಮೇಲಿರುವ ದೈವ ಕೃಪೆ, ನನ್ನ ಮೇಲಿರುವಂತ ದೈವ ಕರೆ ಅದು ಸಾಧಾರಣವಾದದಲ್ಲ, ಅದು ಉನ್ನತವಾದದು. ಒಂದು ದಿನ ಇಲ್ಲ, ಒಂದು ದಿನ ಆ ಅಭಿಷೇಕ, ಆ ಮಹಿಮೆ, ಆ ದೇವರ ಕರೆ ನನ್ನನ್ನು ಉನ್ನತವಾಗಿ ಕರ್ಕೊಂಡು ಬರುತ್ತೆ. ಹಲ್ಲೆಲೂಯ. ಒಂದು ದಿನ ಇಲ್ಲ, ಒಂದು ದಿನ ನನ್ನನ್ನ ಉನ್ನತಕ್ಕೆ ಕರ್ಕೊಂಡು ಬರುತ್ತೆ. ಯಾಕೆಂದ್ರೆ ಈ ಅಭಿಷೇಕ ಸಾಧಾರಣವಾದ ಅಭಿಷೇಕ ಅಲ್ಲ. ಯಾವುದೋ ಮೂಲೆಯಲ್ಲಿದ್ದ ನನ್ನನ್ನ ಅವನನ್ನ ಕರ್ಕೊಂಡು ಬನ್ನಿ ಅಂತ ಹೇಳಿದ ಶಬ್ದ ಅದು ಸಾಧಾರಣವಾದ ಶಬ್ದವಲ್ಲ, ಅದು ದೇವರ ಶಬ್ದ. ಹಲ್ಲೆಲೂಯ. ದಾವೀದನ ಜೀವಿತದಲ್ಲಿ ಬಂದಂತ ಕಷ್ಟ ಯಾರಿಗೂ ಬೇಡ. ಮನೆ ಇಲ್ದಿರ ಕಾಡುಗಳಲ್ಲಿ ಅಲಿತಾ ಇದ್ದಾನೆ, ಬೀದಿಗಳಲ್ಲಿ ಅಲಿತಾ ಇದ್ದಾನೆ. ಒಂದು ಕಡೆ ಶತ್ರು ಹಾಕೊಂಡಿದ್ದಾರೆ, ಮನೆಗೆ ಹೋಗ್ಬೇಕು ಆಗ್ತಾ ಇಲ್ಲ, ಭಯ. ದೊಡ್ಡ ಶತ್ರುವಿನ ಸೈನ್ಯ ಗುಂಪು ಕಟ್ಟಿ ಕಾಳಗಕ್ಕಾಗಿ ಎದ್ದು ನಿಂತಿದೆ. ಮೇಲೆ ಅಭಿಷೇಕ ಇದೆ, ಕೈಯಲ್ಲಿ ದುಡ್ಡಿಲ್ಲ, ತಿನ್ನಕ್ ಊಟ ಇಲ್ಲ, ತಿನ್ನಕ್ ರೊಟ್ಟಿ ಇಲ್ಲ, ಹಾಕೊಳ್ಳಕ್ ಬಟ್ಟೆ ಇಲ್ಲ, ಇರ್ಲಿಕ್ಕೆ ಮನೆ ಇಲ್ಲ, ಇರೋಬ್ಬರ ಮನೆ ಎಲ್ಲ ಸುಟ್ಟೋಯ್ತು. ಅನೇಕ ಹೋರಾಟಗಳು ಹೇಳಲಿಕ್ಕೆ ಅಸಾಧ್ಯ. ಒಂದು ಕಡೆ ತಪ್ಪಿಸ್ಕೊಂಡ್ರೆ ಇನ್ನೊಂದು ಕಡೆ ಸಮಸ್ಯೆ, ಇನ್ನೊಂದು ಕಡೆಯಿಂದ ಜಯಿಸಿದೆ ಅಂದ್ಬಿಟ್ಟು ಮುಂದೆ ಒಂದು ಹೆಜ್ಜೆ ಇಟ್ರೆ ಅಲ್ಲೊಂದು ಸಮಸ್ಯೆ, ಅಲ್ಲಿ ಕೂಡ ಜಯಿಸಿದೆ, ಅಪ್ಪ ಹೋದ ಪ್ರಾಣ ಹಿಂದಿರುಗಿ ಬಂತು ಅಂತೇಳಿ ಇನ್ನೊಂದು ಕಡೆಗೆ ಬಂದು ಶ್ವಾಸವನ್ನು ಬಿಟ್ಟು ಶ್ವಾಸವನ್ನ ಎಳ್ಕೊಳ್ಳೋಷ್ಟೊಳಗಡೆ ಇನ್ನೊಂದು ಸಮಸ್ಯೆ. ಹುಚ್ಚನಾಗಿ ಓಡ್ತಾ ಇದ್ದಾನೆ, ಭಯಂಕರ ಹೋರಾಟ. ಆದ್ರೂ ಕೂಡ ಅವನಿಗೆ ಒಂದು ಜ್ಞಾಪಕ ಇತ್ತು. ಅದು ಯಾವ ಜ್ಞಾಪಕ ಅಂದ್ರೆ, ದೇವರು ನನ್ನ ಅಭಿಷೇಕ ಮಾಡಿದ್ದಾನೆ. ದೇವರ ಅಭಿಷೇಕದ ವದಿಕೆ ತೈಲ ನನ್ನ ಮೇಲೆ ಚೆಲ್ಲಲ್ಪಟ್ಟಿದೆ. ಒಂದು ದಿನ ಇಲ್ಲ, ಒಂದು ದಿನ ನಾನು ಉನ್ನತಕ್ಕೆ ಬಂದೇ ಬರ್ತೀನಿ. ಯಾಕಂದ್ರೆ ಈ ಅಭಿಷೇಕ ಸಾಧಾರಣವಾದ ಅಭಿಷೇಕವಲ್ಲ. ಈ ಅಭಿಷೇಕ ಯಾರ ಮೇಲೆಲ್ಲ ದೇವರು ಸುರಿಸಿದಾನೋ ಅವನನ್ನ, ಅವನ ಮನೆಯನ್ನ, ಅವನ ಕುಟುಂಬವನ್ನ, ಅವನ ತಲೆಮಾರುಗಳನ್ನ, ಅವನ ಜೀವಿತವನ್ನ ಈ ಅಭಿಷೇಕ ಉನ್ನತವಾಗಿ ನಡೆಸಿದೆ. ಈ ಅಭಿಷೇಕ ಉನ್ನತವಾಗಿಟ್ಟಿದೆ. ಈ ಅಭಿಷೇಕ ಉನ್ನತವಾಗಿ ಮಾನಿಸಿದೆ. ಅಭಿಷೇಕ ಅಂದ್ರೆ ಏನು ಸುಮ್ಮನೆ ಅಲ್ಲ. ಈ ಅಭಿಷೇಕ ದೇವರಿಂದ ಬಂದಿರುವಂಥದ್ದು. ಅಭಿಷೇಕ ಹೊಂದಿಕೊಂಡಿರೋರೇ ಕಷ್ಟಗಳು ಬರಲ್ಲ ಅಂತಲ್ಲ, ಸಮಸ್ಯೆಗಳು ಬರಲ್ಲ ಅಂತ ಹೇಳಿ ಅಲ್ಲ,
ಎಷ್ಟು ಹೋರಾಟಗಳು, ಎಷ್ಟು ಸಮಸ್ಯೆಗಳು ಅಭಿಷೇಕ ಉಳ್ಳವರ ಮೇಲೆ ಅವರುಗಳಿಗೆ ವಿರೋಧವಾಗಿ ಬರ್ತದೋ ಅಷ್ಟು ಉನ್ನತವಾಗಿ ಇವರು ಬೆಳೆಯುವಂತವರಾಗಿರ್ತಾರೆ, ಅಷ್ಟು ಉನ್ನತವಾಗಿ ಇವರು ನಿಲ್ಲಲ್ಪಡುವಂತವರಾಗಿರ್ತಾರೆ, ಅಷ್ಟು ಉನ್ನತವಾಗಿ ಇವರುಗಳು ಮಾಡಿಸಲ್ಪಡುವಂತವರಾಗಿರ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಎಲ್ಲ ಹೋರಾಟದ ಪೀರಿಯಡ್, ಸಮಯ, ಕಾಲಾವಧಿ ಮುಗಿದ ಮೇಲೆ ಈಗ ದಾವಿದ ಸಿಂಹಾಸನದ ಮೇಲೆ ರಾಜನಾಗಿ ಕೂತಿದ್ದಾನೆ. ಇವಾಗ ಈ ರಾಜ ಏನ್ ಹೇಳ್ತಾನೆ ಅದೇ ನಡಿಬೇಕು. ಅದಕ್ಕಿಂತ ಮುಂಚೆ, ಇವನು ರಾಜನಾಗಕ್ಕಿಂತ ಮುಂಚೆ ಕಾಲ, ಜಗತ್ತು, ಪ್ರಪಂಚ, ಸಮಸ್ಯೆಗಳು, ಹೋರಾಟಗಳು ಏನ್ ಹೇಳ್ತದೋ ಆಗಿ ಇವನು ಕೇಳಬೇಕಾಗಿತ್ತು. ಆದ್ರೆ ಕೆಲವು ಸಮಯಗಳು ಮುಗಿದು ಹೋದ ಮೇಲೆ, ಕೆಲವು ಅವಧಿಗಳು ಆದು ಹೋದ ಮೇಲೆ, ಈಗ ಇವನು ರಾಜನಾಗಿ ಮಾರಪಟ್ಟ ಮೇಲೆ ಈಗ ಇವನು ಏನ್ ಹೇಳ್ತಾನೋ ಅದು ಅಲ್ಲಿ ನಡೀತಾ ಇದೆ. ಆದ್ರೆ ಈ ಸ್ಥಾನಕ್ಕೆ ಬರಕ್ಕಿಂತ ಮುಂಚೆ ಇವನು ಪಟ್ಟ ಕಷ್ಟಗಳು ನೋಡ್ರಿ, ಪಾಡುಗಳು ನೋಡಿ, ಪರಿಸ್ಥಿತಿಗಳು ನೋಡ್ರಿ. ಇದನ್ನೆಲ್ಲ ದಾಟಿ ಬಂದ ಕೊನೆವರೆಗೂ, ಅವನು ಉಸಿರಿರೋವರೆಗೂ ಅವನ ರಾಜನಾಗೆ ಸಾತ. ಹಲ್ಲೆಲೂಯಾ. ಎಲ್ರಿಗೂ ಹೋರಾಟ ಬರಲ್ಲ, ಎಲ್ರಿಗೂ ಸಮಸ್ಯೆ ಬರಲ್ಲ, ಎಲ್ರಿಗೂ ನಿಂದನೆಗಳು ಬರಲ್ಲ. ಯಾರ ಮೇಲೆ ದೇವ್ರ ದೊಡ್ಡ ಪ್ಲಾನ್ ಇರ್ತದೋ, ದೇವ್ರ ಯಾರ ಮೇಲೆ ದೊಡ್ಡ ಉದ್ದೇಶ ಇಟ್ಟಿರ್ತಾರೋ ಅವ್ರಿಗೆ ಭಯಂಕರ ಹೋರಾಟಗಳು ಬರ್ತದೆ. ಆದ್ರೆ ದೇವರು ಹೇಳ್ತಾನೆ, ನೀವು ಭಯಪಡಬೇಡ್ರಿ, ನಾನು ಅವುಗಳು ಜಯಿಸಿದ್ದೇನೆ. ಜಯಿಸಿರುವಂತ ದೇವರು ನಾನು ನಿಮ್ಮ ಸಂಗಡ ಇದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ನಂಬುವನು ಅವುಗಳನ್ನ ಜಯಿಸ್ತಾನೆ. ಯಾಕಂದ್ರೆ ನಿಮ್ಮ ಒಳಗಡಿರುವಂತ ಕೃಪೆ ಜಯಿಸುವಂತ ಕೃಪೆ, ದುಷ್ಟ ಕಾರ್ಯಗಳನ್ನ ಸೋಲಿಸುವಂತ ಕೃಪೆ, ಎಲ್ಲವುಗಳನ್ನ ಜಯಿಸಿ ಮುಂದೆ ಹಾದು ಹೋಗುವಂತ ಕೃಪೆ ನಿಮ್ಮ ಒಳಗಡೆ ಇದೆ. ಪ್ರೈಸ್ ದಿ ಲಾರ್ಡ್. ಈಗ ಈ ಯೋಸೇಫನು ಕನಸು ಕಂಡ, ಆದ್ರೆ ಇವನ ಮೇಲೆ ದೇವರ ಉದ್ದೇಶ ತುಂಬಾ ದೊಡ್ಡದಾಗಿತ್ತು. ಯಾರ್ಯಾರ ಮೇಲೆಲ್ಲ ದೇವರ ಉದ್ದೇಶ ದೊಡ್ಡದಾಗಿತ್ತು, ನೀವು ಬೈಬಲಲ್ಲಿ ಚರಿತ್ರೆ ನೀವು ಓದ್ ನೋಡ್ರಿ, ಅವ್ರಿಗೆಲ್ಲ ಬಂದಂತ ಹೋರಾಟಗಳು ಚಿಕ್ಕದಲ್ಲ, ತುಂಬಾ ದೊಡ್ಡ. ಯೋನನ ಮೇಲೆ ದೇವರ ಚಿತ್ತ ಇತ್ತು, ಯೋನನ ಮೇಲೆ ದೇವರ ದೊಡ್ಡ ಉದ್ದೇಶ ಇತ್ತು. ಬಟ್ ಯೋನ ದೇವರ ಮಾರ್ಗ ದಾರಿಯನ್ನ ಬಿಟ್ಟು ಅವನ್ ಬೇರೆ ದಾರಿಲಿ ಓಡುವಾಗ ನೋಡ್ರಿ ಎಂತ ಸಮಸ್ಯೆಯಲ್ಲಿ ಬರ್ತಾ ಇದೆ. ದೊಡ್ಡ ಬಿರುಗಾಳಿ ಬರ್ತಾ ಇದೆ, ಹಡಗಿನಲ್ಲಿ ಈಚೆಗಡೆ ಹಾಕ್ತಾರೆ ಸಮುದ್ರದಲ್ಲಿ ಹಾಕಿದ ತಕ್ಷಣ ಸ್ವಲ್ಪ ನೀರು ಕುಡಿ ಹಾಗೆ ದೇವರು ಮಾಡಿದ್ರು. ನೀರೆಲ್ಲ ಕುಡಿದಾದ್ಮೇಲೆ ಸ್ವಲ್ಪ ಹೊತ್ತಿಗೆ ತಿಮಿಂಗ್ಲ ಬರ್ತಾ ಇದೆ. ತಿಮಿಂಗ್ಲ ಹೊಟ್ಟೆ ಒಳಗಡೆ ಹೋಗ್ತಾ ಇದ್ದಾನೆ. ಅವನು ಪಟ್ಟ ಪಾಠಗಳು ಅಷ್ಟು ಇಷ್ಟು ಅಲ್ಲ. ಕಾರಣ ದೇವರ ಉದ್ದೇಶ ದೊಡ್ಡದಾಗಿದೆ, ದೇವ್ರ ಪ್ಲಾನ್ ದೊಡ್ಡದಾಗಿದೆ, ದೇವರ ಚಿತ್ತ ತುಂಬಾ ದೊಡ್ಡದಾಗಿದೆ. ಅದನ್ನು ತಿಳ್ಕೊಳ್ಳದೆ ಅವನು ಹಾದು ಹೋದ, ತುಂಬಾ ಹೋರಾಟಗಳು ಬಂತು. ಕೊನೆಗೆ ದೇವರ ಉದ್ದೇಶ, ದೇವರ ಚಿತ್ತ, ದೇವರ ಪ್ಲಾನ್ ಅವನ ಜೀವಿತದಲ್ಲಿ ದೇವರು ನೆರವೇರಿಸಿದ್ದು. ತಿಮಿಂಗ್ಲ ಹೊಟ್ಟೆಯಲ್ಲಿ 3 ದಿವಸ ಇರ್ಬೇಕಂದ್ರೆ ಸುಮ್ಮನೆನಾ? ಮೀನ್ ಬಲೆ ಘಮ್ ಅಂತ ಇರ್ತದಲ್ಲ, ಸುವಾಸನೆ ಘಮ ಘಮ ಅಂತ ಬರ್ತಾ ಇರ್ತದೆ, ಬಾಂಡ್ಲಿಲ್ ಹಾಕಿರೋ ಕಬಾಬ್ ತರ ಅಲ್ವಾ? ಈ ಮೀನ್ ಕಬಾಬ್ ಮಾಡಕ್ಕೆ ನಾವು ಮುಂಚೆ ಒಂದ್ಸರಿ ಕ್ಲೀನ್ ಮಾಡಬೇಕು. ಮೀನು ಕಬಾಬ್ ಫ್ರೈ, ತವಾ ಫ್ರೈ ಮಾಡಕ್ಕಿಂತ ಮುಂಚೆ ಮೀನನ್ನು ಒಂದ್ಸಾರಿ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡುವಾಗ ತಿನ್ಲೇಬಾರ್ದು ಅನ್ಸುತ್ತೆ, ಆದ್ರೆ ಮಸಾಲ ಗಿಸಲೆಲ್ಲ ಹಾಕಿ ಬಾಡ್ಲಿಯಲ್ಲಿ ಬಿಡುವಾಗ ತಿನ್ಬೇಕು ಅನ್ಸುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ಕೆಲ ಜನರಿಗೆ ನೀರು ಬರ್ತಾ ಇದೆ ಬಾಯಲ್ಲಿ. ಅದು ಮೀನಿಗಿರುವಂತ ಗತ್ತು, ಅದು ಮಾಂಸಕ್ಕಿರುವಂತ ಗತ್ತು. ಹಲ್ಲೆಲೂಯಾ. ಈ ಮೀನ್ ಹತ್ರ ಹೋಗುವಾಗ ಭಯಂಕರ ವಾಸನೆ. ಅಂತದ್ರಲ್ಲಿ ಮೀನು ಒಳಗಡೆ 3 ದಿನ ಇದ್ದಾನೆ ಅಂದ್ರೆ ಅಬ್ಬಬ್ಬಾ ಲ್ಯಾಟ್ರಿ. ಹಲ್ಲೆಲೂಯಾ. 3 ದಿವಸಗಳ ಕಾಲ ಮೀನಿನ ಹೊಟ್ಟೆ ಒಳಗಡೆ ಇದ್ದ. ಆ ಮೀನು ಬಂದು ನುಂಗಿದ್ದು ಚಿಕ್ಕ ಮೀನಲ್ಲ, ಮೀನು ಬಂದು ನುಂಗಿದ್ದು ದೊಡ್ಡ ಮೀನು, ತಿಮಿಂಗ್ಲ. ತಿಮಿಂಗ್ಲ ಅಂತ ಹೇಳುವಾಗ ಎಷ್ಟೋ ಅಡಿ ಉದ್ದ, ಎಷ್ಟೋ ಅಡಿ ಅಗಲ ಇರ್ತದೆ, ಎಷ್ಟೋ 10 ಗಟ್ಟಲೆ ತೂಕ ಇರ್ತದೆ. ಇವನ ನುಂಗ್ಲಿಕ್ಕೆ ಅಷ್ಟು ದೊಡ್ಡ ಮೀನು ಬೇಕಾಗಿಲ್ಲ, ಚಿಕ್ಕ ಮೀನಿದ್ರೆ ಸಾಕು. ಯಾಕೆ ದೊಡ್ಡ ಮೀನು ಬಂದು ನುಂಗಿದ್ದು ಗೊತ್ತಾ? ಕಾರಣ ಇವನ ಮೇಲೆ ದೊಡ್ಡ ಉದ್ದೇಶ ಇದೆ.
ನಾನು ನೆನ್ಸ್ಕೋಬೋದಾಗಿತ್ತು, ಯಾಕಪ್ಪ ನಾನು ನುಂಗ್ಲಿಕ್ಕೆ ಇಷ್ಟು ದೊಡ್ಡ ಮೀನು, ಚಿಕ್ಕ ಮೀನಿದ್ರೆ ಸಾಕಾಗ್ತೈತಲ್ಲ, ಇಷ್ಟು ದೊಡ್ಡ ಮೀನು ಯಾಕೆ ಬರ್ಬೇಕಾಗಿತ್ತು? ಅವಾಗ ತಿಳ್ಕೊಳ್ಬೇಕಾಗಿತ್ತು, ನನ್ನ ಮೇಲೆ ದೇವರು ದೊಡ್ಡ ಉದ್ದೇಶ ಇಟ್ಟಿದ್ದಾನೆ. ಅವನು ತಿಳ್ಕೊಂಡಿಲ್ಲ. ಕೊನೆಯದಾಗಿ 3 ದಿವಸಗಳಾದ್ಮೇಲೆ ಅವನು ಗೊತ್ತಾಗ್ತಾ ಇದೆ, ದೇವರ ಉದ್ದೇಶ ನನ್ನ ಮೇಲೆ ತುಂಬಾ ಅಪಾರವಾಗಿದೆ, ಉನ್ನತವಾಗಿದೆ ಅಂತೇಳಿ ನೆನೆಸ್ಕೊಂಡು ಅವನು ಪಶ್ಚಾತ್ತಾಪ ಪಡುವಾಗ, ಆಗ ದೇವರು ಹೇಳ್ತಾ ಇದ್ದಾರೆ, ಸಮಸ್ಯೆಗೆ ಇವನಿಗೆ ನೀಗ್ತು, ಈಗ ಇವನಿಗೆ ಸಮಯ ಬಂತು ಆ ಸಮಸ್ಯೆಯಿಂದ ಹೊರಗಡೆ ಬರ್ಲಿಕ್ಕಾಗಿ. ಆ ಸಮಸ್ಯೆಯಿಂದ ಹೊರಗಡೆ ಬಂದ, ದೇವರು ಅವನನ್ನ ಪ್ರವಾದಿಯಾಗಿ ಉಪಯೋಗಿಸ್ಕೊಂಡ್ರು. ಈ ಸಮಸ್ಯೆಯಿಂದ ಹೊರಗಡೆ ಬಂದ ಸ್ವರ್ಗೀಯ ದೇವರು ಅವನನ್ನ ಆ ದೇಶಕ್ಕೆ, ಆ ಪಟ್ಟಣಕ್ಕೆ, ಆ ಗ್ರಾಮಕ್ಕೆ, ಆ ಊರಿಗೆ ಇವನನ್ನ ಪ್ರವಾದಿಯಾಗಿಟ್ರು. ಅಭಿಷೇಕ ಇದೆಯಾ? ಹೋರಾಟ ತುಂಬಾ ಇದೆ. ಅಭಿಷೇಕ ಹೊಂದಿಕೊಂಡಿದ್ದೀರಾ? ಸಮಸ್ಯೆಗಳು ಅಲೆಯಾಗಿ ಬರ್ತದೆ. ಬಟ್ ನಿನ್ನಲ್ಲಿರುವಂತ ಅಭಿಷೇಕ ಅದು ಜಯಿಸುವಂತ ಅಭಿಷೇಕ. ಅದರ ಮಹತ್ವ, ಶಕ್ತಿ, ಕೃಪೆ, ಅದರ ಗತ್ತು ನಾವು ತಿಳ್ಕೊಳ್ಬೇಕು. ಅದರ ಅಳತೆ, ನೀಳ ಎಲ್ಲ ಏನು ನಾವು ತಿಳ್ಕೊಂಡ್ಬಿಟ್ರೆ ನೀವ್ ಹೇಳ್ತೀರಿ, ಈ ಲೋಕದಲ್ಲಿ ಇರೋವನಿಗಿಂತ ನನ್ನ ಒಳಗಡೆ ಇರೋ ದೊಡ್ಡವನು, ಈ ಲೋಕದಲ್ಲಿ ಇರುವವನಿಗಿಂತ ನನ್ನ ಒಳಗಡೆ ಇರುವವನು ಹೆಚ್ಚಿನವನೆಂಬುದಾಗಿ ಹೇಳಿ ನೀವು ಬಾಯಿಂದ ನಾಲಿಗೆಯಿಂದ ಅರಿಕೆ ಮಾಡುವರಾಗಿರ್ತೀರಿ. ಇದೋ ಯೋಸೇಫನ ಕನಸು ಕಂಡಿತಪ್ಪ, ಇದೋ ಯೋಸೇಫನ ಕನಸು ಹೋಗಿ ಹೇಳಿದು ತಪ್ಪ, ಅಂತ ಕನಸೇನು ಕಂಡ, ಅಂತ ತಪ್ಪಿಯನ್ನು ಮಾಡ್ದ, ಇವನನ್ನು ಯಾಕೆ ತೆಗೆದುಕೊಂಡೋಗಿ ಗುಂಡಿಲಿ ಹಾಕ್ಬೇಕು? ಯಾಕೆ ಅಂದ್ರೆ ಇವನು ಉನ್ನತ ಹೋಗಿನ ಮುಂಚೆ ಇವನೇನ್ ಮಾಡಬೇಕು, ಎಷ್ಟು ಕೀಳ್ಮಟ್ಟಿಗೆ, ಎಷ್ಟು ಕೀಳಾದ ತಗ್ಗಿಗೆ ಇಳಿದು ಹೋಗ್ಲಿಕ್ಕೆ ಸಾಧ್ಯವಾಗ್ತದೋ ಅಷ್ಟರ ಮಟ್ಟಿಗೆ ದೇವರು ಕರ್ಕೊಂಡು ಹೋಗಿ, ಅಷ್ಟರ ಮಟ್ಟಿಗೆ ದೇವರು ಕರ್ಕೊಂಡು ಹೋಗಿ ಇವನಿಗೆ ಪಾಠ ಕಲಿಸಿ, ಇವನ ಸರಿಪಡಿಸಿ, ಆಮೇಲೆ ದೇವ್ರ ಮೇಲೆ ತರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರ. ಎಷ್ಟು ಆಗುತ್ತೋ ಅಷ್ಟು ಕೆಳಮಟ್ಟ ಕರ್ಕೊಂಡು ಹೋಗಿ ಎಷ್ಟು ಪಾಠ ಕಲಿಸ್ಲಿಕ್ಕಾಗುತ್ತೋ ಅಷ್ಟು ಪಾಠ, ಬುದ್ಧಿ ಕಲಿಸಿ, ಉಪದೇಶ ಮಾಡಿ, ಆ ನಂತರವಾಗಿ ದೇವರ ಮೇಲೆ ಕರ್ಕೊಂಡು ಬರ್ತಾನ. ಹಲ್ಲೆಲೂಯಾ. ಮೇಲಕ್ಕೆ ಕರ್ಕೊಂಡು ಬಂದ ಮೇಲೆ ನೆಕ್ಸ್ಟ್ ಇವನು ಬೀಳಲ್ಲ. ಅರ್ಥ ಆಗ್ತಾ ಇದೆಯಾ? ಸಡನ್ ಆಗಿ ಏನು ಉಪದೇಶ ಇಲ್ಲದೆ ದೇವರ, ಕಲಿಸುವಿಕೆ ಇಲ್ಲದೆ ದೇವರ, ಏನೊಂದು ಪಾಠ ಕಲಿಸದೆ ಸಡನ್ ಆಗಿ ಒಬ್ಬ ಮನುಷ್ಯನನ್ನ ಉನ್ನತಿಗೆ ಕರ್ಕೊಂಡು ಹೋದ್ರೆ, ಉನ್ನತ ಸ್ಥಾನಗಳಲ್ಲಿ ನಡೆಸ್ಕೊಂಡು ಹೋದ್ರೆ ಆ ಲೆವೆಲ್ ಇವರಿಗೆ ಅರ್ಥ ಆಗಲ್ಲ, ಆ ಮಹಿಮೆ ಇವರಿಗೆ ಅರ್ಥ ಆಗಲ್ಲ, ಆ ಗತ್ತು ಇವರಿಗೆ ಅರ್ಥ ಆಗಲ್ಲ. ಕಾರಣ ಇವರಿರುವ ಪರಿಸ್ಥಿತಿ ಕೀಳಾಗಿದಂತ ಅವಸ್ಥೆಯಿಂದ, ದರಿದ್ರದ ಅವಸ್ಥೆಯಿಂದ, ತಿಪ್ಪೆಯ ಅವಸ್ಥೆಯಿಂದ, ಗುಂಡಿಯ ಅವಸ್ಥೆಯಿಂದ, ಹೀನವಾದ ಅವಸ್ಥೆಯಿಂದ ಒಂದೊಂದೇ ದಿನ ಅವರನ್ನ ರೂಪಾಂತರ ಮಾಡಿ ಒಂದೊಂದೇ ದಿನ ಅವ್ರನ್ನ ಮೇಲೆ 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 ತಗೊಂಡು ಬರುವಾಗ ಅವರುಗಳು ಹಳೆದನ್ನ ಮರಲಿಕ್ಕೆ ಸಾಧ್ಯವಿಲ್ಲ. ಅವರಲ್ಲಿ ಅಹಂಕಾರ, ಎಂಬುದಾಗಿ ಹೇಳುವಂಥದ್ದು ಬರಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ದೇವರು ಕೆಲವು ಅವಧಿಗಳನ್ನು ಇಡ್ತಾನೆ. ಆ ಅವಧಿಗಳು ತಿಳ್ಕೊಳ್ಬೇಕು. ದೇವರು ನನಗೆ ಟ್ರೈನಿಂಗ್ ಕೊಡ್ತಾ ಇದ್ದಾನೆ, ದೇವರು ನನಗೆ ತರಬೇತಿ ಕೊಡ್ತಾ ಇದ್ದಾನೆ. ಆರ್ಮಿಗಳಿಗೆ, ಈ ಲೋಕದ ಆರ್ಮಿ ಮುಖ್ಯಸ್ಥರು ಅವರು ಟ್ರೈನಿಂಗ್ ಕೊಡುವಂಥದ್ದು ಅವ್ರ ಗನ್ನಲ್ಲಿ ಅವರೇ ಸುಡ್ಕೊಂಡು ಸಾಯ್ಬೇಕು ಅಂತ ಅಲ್ಲ, ಅವರಲ್ಲಿರುವ ಬಾಂಬ್ ಅವರೇ ಹಾಕೊಂಡು ಸಾಯ್ಬೇಕು ಅಂತ ಹೇಳಿ ಅಲ್ಲ. ಎದುರಾಳಿ ಬರುವಾಗ ಗನ್ ಯಾವ ರೀತಿ ಹಿಡಿಬೇಕು, ಎದುರಾಳಿ ಬರುವಾಗ ಯಾವ ರೀತಿ ಔತಿಕೊಳ್ಳಬೇಕು, ಎದುರಾಳಿ ಬರುವಾಗ ಹೇಗೆ ಬಾಂಬ್ ಹಾಕಬೇಕು, ಎದುರಾಳಿ ಬರುವಾಗ ಹೇಗೆ ಮುಖಾಮುಖಿಯಾಗಿ ಎದುರು ಬದುರಾಗಿ ನಿಂತು ಅವುಗಳನ್ನ ಫೇಸ್ ಟು ಫೇಸ್ ಮಾಡ್ಬೇಕಂತ ಹೇಳಿ ಕಲಿಸಿಕೊಡೋದು ಏನಕ್ಕೋಸ್ಕರ ಗೊತ್ತಾ? ಅವರುಗಳ ಮೇಲೆ ಜಯಿಸೋದಕ್ಕಾಗಿ. ಹಲ್ಲೆಲೂಯಾ. ಅವರುಗಳ ಮೇಲೆ ಜಯಿಸುವುದಕ್ಕಾಗಿ. ಪ್ರೈಸ್ ದಿ ಲಾರ್ಡ್. ಯಾವ ತರಬೇತಿ ಕೊಡದೇ ಇರುವಂತ ಮನುಷ್ಯನ ಕೈಯಲ್ಲಿ ಗನ್ನು ಕೊಟ್ಬಿಟ್ಟು ಬುಲೆಟ್ ಹಾಕು ಶೂಟ್ ಮಾಡು ಅಂದ್ರೆ, ಗನ್ ಹಿಡಿ ಅಂದ್ರೆ ಹೇಗೆ ಹಿಡಿತಾನೆ? ಅದೇ ಎಲ್ಲ ತರಬೇತಿಯನ್ನು ಕೊಟ್ಟಿರುವಂತ ಮನುಷ್ಯನನ್ನ ಗನ್ ಹಿಡಿ ಅಂತ ಹೇಳುವಾಗ ಪಟ್ಟದ ಹಿಡಿತಾನೆ, ಪಟ್ಟಂದ ಗುಂಡುಗಳು ಹಾಕ್ತಾನೆ, ಪಟ್ಟಂದ ಶೂಟ್ ಮಾಡ್ತಾನೆ. ಯಾವ ಟೈಮಲ್ಲಿ ಹೇಗೆ ಬಾಂಬ್ ಹಾಕ್ಬೇಕಂತ ಗೊತ್ತಿರ್ತದೆ. ಸುಮ್ಮನೆ ಟ್ರೈನಿಂಗ್ ಕೊಡದೆ
ತೆಗೆದುಕೊಂಡು ಹೋಗಿ ಬಾರ್ಡರ್ಗಳಲ್ಲಿ ನಿಲ್ಲಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಳ್ಳೆ ತರಬೇತಿ ಹೊಂದಿರೋರ್ನೇ ಬಾರ್ಡರ್ ಅಲ್ಲಿ ನಿಲ್ಲಿಸ್ತಾರ. ಯಾಕಂದ್ರೆ ನಮ್ಗೆಲ್ಲ ಅನುಭವ ಇದೆ. ಯಾವ ಮನುಷ್ಯ, ಯಾವ ವಿರೋಧಿ, ಯಾವ ವೈರಿ ಹೇಗೆ ಬರ್ತಾನೆ, ಏನ್ ಮಾಡ್ಬೇಕು, ಹೇಗೆ ತಪ್ಪಿಸ್ಕೋಬೇಕು, ಹೇಗಿರ್ಬೇಕು, ಏನ್ ಪ್ಲಾನ್ ಮಾಡ್ಬೇಕು, ಹೇಗೆ ಬಾಂಬ್ ಹಾಕ್ಬೇಕು, ಹೇಗೆ ಗುಂಡಾರಿಸ್ಬೇಕು, ಪ್ರತಿಯೊಂದು ಅರಿವು, ತಿಳುವಳಿಕೆ, ತರಬೇತಿ ಅವನಿಗೆ ಇರ್ತದೆ. ಅಂತವನನ್ನ ಎದುರಾಳಿ ಬಂದು ಸಾಮಾನ್ಯವಾಗಿ ಜಯಿಸ್ಲಿಕ್ಕೆ ಸಾಧ್ಯವಿಲ್ಲ. ಒಲಸಂಚು ಮಾಡಿ, ಪ್ಲಾನ್ ಮಾಡಿ, ಅವನು ಗೊತ್ತಿಲ್ದೇನೆ ಏನ್ ಮಾಡಬೇಕು, ಸಾಯಿಸಿದ್ರೆ ಸಾಯಿಸ್ಬೇಕು, ಮುಟ್ಟಿದ್ರೆ ಮುಟ್ಟಬೇಕು, ಇಲ್ಲ ಅಂದ್ರೆ ಮುಟ್ಟಕ್ಕಾಗಲ್ಲ. ದೇವ್ರು ಹೇಳ್ತಾರೆ, ನೀನು ನಾನು ಬೆಳೆಸುವಂತ ಸ್ಥಾನದಿಂದ ಕೆಳಗಡೆ ಬೀಳಬಾರ್ದು ಅಂದ್ರೆ ಮೊದಲು ನಿನಗೆ ಕೆಲವು ತರಬೇತಿ ಬೇಕು. ನಾನು ನಿಲ್ಲಿಸ್ಬೇಕು ಅನ್ಸುತ್ತೆ. ಹಲ್ಲೆಲೂಯಾ. ನಾನೀಗ ತಾನೇ ಸ್ಟಾರ್ಟ್ ಮಾಡಿದೆ. ನಿಮ್ಮ ಆಸಕ್ತಿ ನೋಡುವಾಗ ನನಗೆ ತುಂಬಾ ಉಜ್ಜೀವನ ಬರ್ತದೆ ಬೇಗ ನಿಲ್ಲಿಸ್ಬೇಕು ಅಂತ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಓಹ್, ಪ್ರೈಸ್ ಗಾಡ್. ಸ್ತೋತ್ರ. ಗೆದ್ರ. ಹಲ್ಲೆಲೂಯಾ. ಇಲ್ಲೇ ಇರೋರು, ಜೀವಂತವಾಗಿರೋರು, ಗುಂಡು ಕಲ್ಲಾಗಿರೋರು, ಹಲ್ಲೆಲೂಯಾ. బాబు ఇట్లరా అంటే పిట్లు వస్తాడు. ನಾನು ಹೇಳಿದೆ ಗುಂಡು ಕಲ್ಲಾಗಿರೋರು ಅಂತ. ಗುಂಡು ಕಲ್ಲಿಗೆ ಎಷ್ಟು ವಾಕ್ಯ ಹೇಳಿ, ಏನ್ ಮಾತು ಹೇಳಿ, ಏನ್ ಪ್ರಯೋಜನ? ಹಲ್ಲೆಲೂಯಾ. ಗುಂಡು ಕಲ್ಲಿಗೆ ಗುಂಡೆ ಹಾಕ್ಬೇಕು. ಹಲ್ಲೆಲೂಯಾ. ನೋಡಿ, ಒಬ್ಬರು ಮಾತ್ರ ಹಲ್ಲೆಲೂಯಾ. ಸರಿ, ಸ್ತೋತ್ರ. ದೇವರು ತರಬೇತಿ ಕೊಡ್ತಾನೆ. ಯಾಕೆ ಅಂದ್ರೆ ದೇವರು ಕೊಂಡೋಗಿ ನಿಲ್ಲಿಸುವಂತ ಸ್ಥಾನ ಇದೆಯಲ್ಲ, ಪದವಿ ಇದೆಯಲ್ಲ, ಅದು ತುಂಬಾ ದೊಡ್ಡದು. ಅಲ್ಲಿಂದ ನಿನ್ ಕೆಳಗಡೆ ಬಿದ್ರೆ ಸತ್ತೋಗ್ಬಿಡ್ತೀಯ. ಅಲ್ಲಿಂದ ನಿನ್ ಕೆಳಗಡೆ ಬಿದ್ರೆ ಮತ್ತೆ ತುಂಬಾ ಕಷ್ಟ ಎತ್ತೋಳ್ಲಿಕ್ಕೆ. ಅಲ್ಲಿಂದ ಬಂದು ಬೀಳುವಾಗ 5 ಅಡಿಯಿಂದ ಕೆಳಗಡೆ ಬಿದ್ರೆ ಬಚಾವಾಗ್ಬೋದು. 10 ಅಡಿಯಿಂದ ಬಿದ್ರೆ ಏನೋ ಮೂಳನ ಗೀಳನ ಫ್ರಾಕ್ಚರ್ ಆಗಿ ಏನೋ ಎದ್ದೇಳ್ಬೋದು. 1 ಫ್ಲೋರ್ ಏನೋ, 2 ಫ್ಲೋರ್ ಸ್ವಲ್ಪ ಕಷ್ಟನೇ, 3 ಫ್ಲೋರ್ ಇನ್ ಸ್ವಲ್ಪ ಡೇಂಜರ್, 10 ಫ್ಲೋರ್ ಮೇಲೆ ಏನು ನಾವು ನಿಲ್ಬೇಕು ಅಂದ್ರೆ ಹುಷಾರಾಗಿರ್ಬೇಕು. ನನ್ನ ಆಶೀರ್ವಾದ ಮಾಡಪ್ಪ, ನನ್ನ ಆಶೀರ್ವಾದ ಮಾಡಪ್ಪ ಅಂದ್ರೆ ಹುಷಾರ ಕೇಳ್ಬೇಕು. ಹಲ್ಲೆಲೂಯಾ. ನನ್ನ ಉನ್ನತಿಗೆ ತಗೊಂಡೋಗಪ್ಪ, ಉನ್ನತಿಗೆ ತೆಗೆದುಕೊಂಡು ಹೋಗಪ್ಪ ಅಂತ ಹೇಳುವಾಗ ಹುಷಾರಾಗಿ ಹೇಳಬೇಕು. ಉನ್ನತಿಗೆ ಕರ್ಕೊಂಡು ಹೋಗೋಕೆ ನನಗೆ 1 ಸೆಕೆಂಡ್ ಸಾಕು. ನಿನ್ನ ಉನ್ನತಿಗೆ ಕರ್ಕೊಂಡೋಗಿ ನಿಲ್ಲಿಸ್ಲಿಕ್ಕೆ ಬೇರೆ 2 ದಿನ ಸಾಕು. ಆದ್ರೆ ಬಿ ಕೇರ್ಫುಲ್. ಎಷ್ಟೋ ಜನ ಸ್ಥಾನಕ್ಕೆ ಹೋಗಿ ಕೆಳಗಡೆ ಬಿದ್ದವರು ಇದುವರೆಗೂ ಎದ್ದೇಳಕ್ಕಾಗಿಲ್ಲ. ಆ ಲಿಸ್ಟ್ ಅಲ್ಲಿ, ಆ ಸ್ಥಾನ ನೀನಾಗಿರ್ಬಾರ್ದು. ಯಾವುದೋ ಮೂಲೆಯಲ್ಲಿ ಭೂಮಿಯ ಕಡೆ ಸ್ಥಾನದಲ್ಲಿರುವ ನಿನ್ನ ಕಣ್ಣು ಮುಚ್ಚಿ ಕಣ್ಣು ತೆಗೆಯುವೊಳಗಡೆ ಕೆಲವೇ ವಾರಗಳಲ್ಲಿ ನನ್ನ ದೇವರು ನಿನ್ನನ್ನ ಉನ್ನತಿಗೆ ಕರ್ಕೊಂಡೋಗಿ ಇಡ್ಲಿಕ್ಕೆ ಅವನಿಗೆ ಸಾಮರ್ಥ್ಯ ಇದೆ. ನಿನ್ನನ್ನ ಉನ್ನತಿಗೆ ಕರ್ಕೊಂಡೋಗಿ ಇಡ್ಲಿಕ್ಕೆ ಇಷ್ಟು ವರ್ಷಗಳು ಬೇಕಾಗಿಲ್ಲ, ಇಷ್ಟು ದಿವಸ ಬೇಕಾಗಿಲ್ಲ. ನನ್ನ ದೇವರಿಗೆ ಕೆಲವೇ ದಿನಗಳು ಸಾಕು. ಆದ್ರೆ ಆ ಸ್ಥಾನಕ್ಕೆ ಹೋಗಿ ಅಲ್ಲಿಂದ ಕೆಳಗಡೆ ಬಿದ್ದು ಬಿಟ್ರೆ ಮತ್ತೆ ಯಾವುದೇ ಕಾರಣಕ್ಕೂ ಆ ಸ್ಥಾನಕ್ಕೆ ಬರ್ಲಿಕ್ಕೆ ತುಂಬಾ ಕಷ್ಟ ಇದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾರ ಒಂದು ಅರ್ಧ ಸ್ತೋತ್ರ ಹೇಳ್ರಿ. ಪೂರ್ತಿ ಅರ್ಥ ಆಗ್ತಾರ ಒಂದು ಪೂರ್ತಿ ಸ್ತೋತ್ರ ಹೇಳ್ರಿ. ಹಲ್ಲೆಲೂಯಾ.
ಇಷ್ಟು ದೇವರು ನಿನ್ನನ್ನ ತಡೆ ಮಾಡಿದ್ರದೇನಕ್ಕೋಸ್ಕರ ಗೊತ್ತಾ? ಆಶೀರ್ವಾದ ಮಾಡಿದ್ರ. ಯಾವತ್ತು ಆಶೀರ್ವಾದಕ್ಕಾಗಿ ಅಯ್ಯೋ ನಾವು ಪ್ರಾರ್ಥನೆ ಮಾಡೋ ಅವಶ್ಯಕತೆ ಇಲ್ಲ. ದೇವರ ವಾಕ್ಯ ಹೇಳ್ತದೆ, ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನೀನ್ ಕರೆಕ್ಟ್ ಆಗಿ ನಿಂತ್ಕೊಂಡ್ ಬಿಟ್ರೆ ಒಂದೊಂದು ದಿನವೂ ನೀನಿರುವ ಅಡ್ರೆಸ್, ನೀನಿರುವ ಸ್ಥಳಕ್ಕೆ ಆ ದಿನಕ್ಕೆ ಬೇಕಾಗಿರುವ ಆಶೀರ್ವಾದಗಳು, ಸಮೃದ್ಧಿಗಳು, ಅಭಿವೃದ್ಧಿಗಳು ನಿನ್ನ ಹುಡುಕೊಂಡು ಬರ್ತವೆ. ಅದು ದೊಡ್ಡ ಮ್ಯಾಟ್ರೇ ಅಲ್ಲ ನನ್ನ ದೇವರಿಗೆ, ಅದು ಚುಚ್ಚುಪಿ ನನ್ನ ದೇವರಿಗೆ. ಧೂಳಿಗೆ ಸಮ ಆಶೀರ್ವಾದಗಳಲ್ಲ. ಅದ್ರ ದೇವರು ಹೇಳ್ತಾರ, 5 ಅಡಿಯಿಂದ ಕೆಳಗಡೆ ಬಿದ್ರೆ ಅಷ್ಟು ಗಾಯ ಆಗಲ್ಲ. ಪಟ್ಟದ ಎದ್ದು ಮತ್ತೆ ನಿಂತ್ಕೊಂಡ್ಬಿಡ್ಬೋದು, ಜಿಗಿದು ಬಿಡ್ಬೋದು. 10 ಅಡಿ ಒಂದ್ ಸ್ವಲ್ಪ, 15 ಅಡಿ ಒಂದ್ ಸ್ವಲ್ಪ ಕಷ್ಟ, 2 ಫ್ಲೋರು ಸ್ವಲ್ಪ ಡೇಂಜರ್, 3 ಫ್ಲೋರು ಸ್ವಲ್ಪ ಅಪಾಯ ತುಂಬಾ, 10-20 ಫ್ಲೋರ್ ಬಿದ್ರೆ ಮೂಳೆಗಳೆಲ್ಲ ಪುಡಿ ಪುಡಿ ಆಗ್ಬಿಟ್ಟಿರ್ತದೆ. ಮತ್ತೆ ಎದ್ದೇಳಕ್ಕೆ ತುಂಬಾ ಕಷ್ಟ, ಎದ್ದು ನಿಲ್ಲಲಿಕ್ಕೆ ತುಂಬಾ ಕಷ್ಟ. ಅದಕ್ಕೆ ನೀನ್ ಸಡನ್ ಆಗಿ ಹೋಗಬಾರ್ದು. ಯಾಕಂದ್ರೆ ನಾನು ಎತ್ತಿ ನಿಲ್ಲಿಸಿರುವಂಥದ್ದು ಮತ್ತೆ ಬಿದ್ದು ಹೋಗಬಾರ್ದು. ಯಾಕೆಂದ್ರೆ ಅಂತ ಉನ್ನತವಾದ ಸ್ಥಾನದಲ್ಲಿ ಒಂದು ಸಾರಿ ಇಟ್ಟುಬಿಟ್ರೆ ಮತ್ತೆ ಕೆಳಗಡೆ ಬಿದ್ದುಬಿಟ್ರೆ ಮತ್ತೆ ನಿನ್ನ ಸ್ಥಾನಕ್ಕೆ ಹೋಗೋದು ತುಂಬಾ ಕಷ್ಟ. ಹಲ್ಲೆಲೂಯ. ನಾನು ಗೊತ್ತಿರೋ ಮಟ್ಟಿಗೆ ಕೆಲವು ಸೇವಕರು ನನ್ನ ಲಿಸ್ಟ್ ಅಲ್ಲಿ ಇದ್ದಾರೆ. ಈ ಸೇವಕರು ಪ್ರಾರಂಭ ದಿನಗಳಲ್ಲಿ ಪಟ್ಟಂತ ಕಷ್ಟಗಳು, ಪಾಡುಗಳು, ನಿಂದನೆಗಳು, ಅಪಮಾನಗಳು, ಬಟ್ಟೆ ಇಲ್ಲದೆ, ಊಟ ಇಲ್ಲದೆ, ಆದ್ರೂ ಕೂಡ ಹಂತಂತವಾಗಿ ಬೆಳೆದು ಬಂದ ಅನೇಕ ಸೇವಕರುಗಳು ಇವತ್ತು ಏನಾಗಿದ್ದಾರೆ ಗೊತ್ತಾ? ಯಾವುದೋ ಮೂಲೆಯಲ್ಲಿ ಯಾವ ಸ್ಥಾನಮಾನ ಪದವಿಗಳಿಲ್ದಿರುವಂತವ್ರು ಸಡನ್ ಆಗಿ ಇವತ್ತು ದೇವರು ಎಂತೆಂತ ಸ್ಥಾನಮಾನ ಪದವಿಗಳು ಕೊಟ್ಟಿದ್ದಾರೆ ಅಂದ್ರೆ ಸುಮ್ಮನೆ ಅಲ್ಲ. ಈಗ ನಾನು ಹೇಳಿದೆ ನನ್ನ ಲಿಸ್ಟಲ್ಲಿ ಕೆಲವು ಜನರು ಇದ್ದಾರೆ ಅಂತ, ಅವರೆಲ್ಲ ಬಿದ್ದೋದವ್ರೆ. ಎಂತ ಉನ್ನತಿಗೆ ದೇವರು ಕರ್ಕೊಂಡೋಗಿ ಎಂತ ಪದವಿಯಲ್ಲಿ ದೇವರಿಟ್ಟು ಈಗ ಅಷ್ಟು ಮೇಲಿಂದ ನೀನ್ ಕೆಳಗಡೆ ಬಿದ್ದಿದ ತಕ್ಷಣ ಅಲೋ ನಾನೀಗ ಇಲ್ಲಿ ನಿಂತಿದ್ದೀನಿ, ಎಷ್ಟು ಜನರನ್ನ ನೋಡಕ್ಕಾಗುತ್ತೆ? ಸ್ವಲ್ಪ ಜನ ನೋಡಕ್ಕಾಗತ್ತೆ. ಒಂದು 2 ಫ್ಲೋರ್ಗೆ ಹೋದೆ, ಎಷ್ಟು ಜನ ನೋಡ್ಬೋದು? ಈಗ ನಾನು ಎಷ್ಟು ನೋಡ್ಬೋದು? ಈಗ 4 ಫ್ಲೋರ್ಗೆ ಹೋದೆ, ಇನ್ನ ಸ್ವಲ್ಪ, ಈಗ 20 ಫ್ಲೋರ್ಗೆ ಹೋದೆ, ಎಲ್ಲಾ ಕಾಣ್ತಾ ಇದೆ, ಎಲ್ಲಾ ಪರಿಚಯ ಆಗ್ತಾ ಇದೆ, ಎಲ್ಲರೂ ನೋಡ್ತಾ ಇದ್ದಾರೆ. ಅಲ್ಲಿಂದ ಧೂಪ್ ಅಂತ ಕೆಳಗಡೆ ಬಿದ್ರೆ ನಾನೊಬ್ಬನ ಕಣ್ಣಿಗೆ ನಾನು ಕಾಣಲ್ಲ. ಅಷ್ಟು ಉನ್ನತ ಸ್ಥಾನದಿಂದ ಧೂಪ್ ಅಂತ ಹೇಳಿ ಕೆಳಗಡೆ ಬಿದ್ರೆ ಎಲ್ಲರೂ ನೋಡ್ತಾರೆ, ಇವನು ಬಿದ್ದ. ಎಲ್ಲರೂ ನಿದ್ದೆ, ಎಲ್ಲರೂ ನೋಡ್ತಾರೆ. ಬಟ್ ಇಲ್ಲಿಂದ ಆ ಸ್ಥಾನಕ್ಕೆ ಹೋಗೋವರೆಗೂ ಎಷ್ಟು ಕಷ್ಟ, ಪಾಡು, ನಿಂದನೆ, ದುಃಖ, ವೇದನೆ, ಕಷ್ಟ, ಹೋರಾಟಗಳು ಪಟ್ಟಿದ್ದೀನಿ ಅಂತ ನನಗೆ ಗೊತ್ತು, ಫ್ಯಾಮಿಲಿ ಗೊತ್ತು. ನನ್ನ ಸ್ವಲ್ಪ ಹತ್ತೂರದಿಂದ ಗಮನಿಸಿದಂಥವ್ರು, ನೋಡಿದಂಥವ್ರು, ಬೇರ್ತಂಥವ್ರು ಗೊತ್ತು ನಾನು ಈ ಸ್ಥಾನಕ್ಕೆ ಬರ್ಲಿಕ್ಕೆ ಎಷ್ಟು ಕಷ್ಟಗಳಾದ ಬಂದೆ, ವರ್ಷಗಳಾದ ಬಂದೆ, ದಿನಗಳಾದ ಬಂದೆ ಅಂತ. ಆದ್ರೆ 20 ಫ್ಲೋರ್ ಇದೆ, ಸಡನ್ ಕೆಳಗಡೆ ಬಿದ್ರೆ, ಕೆಳಗಡೆ ಬಿದ್ಬಿಡು ನಾನು ಮತ್ತೆ ಅಲ್ಲಿಗೆ ಹೋಗಿ ನಿಂತ್ಕೊಂತೀನಿ ಅಂದ್ರೆ ಆಗುತ್ತಾ? ಯಾರು ಅಕ್ಸೆಪ್ಟ್ ಮಾಡಲ್ಲ, ಯಾರು ಸ್ವೀಕಾರ ಮಾಡಕ್ಕಾಗಲ್ಲ.
ಪರಲೋಕದಲ್ಲಿ ದೇವರ ರಾಜ್ಯದಲ್ಲಿ ಸೈತಾನನು ಕೂಡ ತಂದೆಯ ಸಿಂಹಾಸನವನ್ನು ನೋಡಿ ನಾನಿಲ್ಲಿ ಕುತ್ಕೊಳ್ತೀನಿ ಅಂತ ಆಲೋಚನೆ ಮಾಡ್ದ. ಅಷ್ಟು ಮೇಲಿಂದ, ಅಷ್ಟು ಉನ್ನತವಾದ ಜಾಗದಿಂದ ಅಲ್ಲಿಂದ ದಪ್ಪ ಅಂತ ಹೇಳಿ ಕೆಳಗಡೆ ಬಿದ್ದವನು ಇವತ್ತು ಹೇಳಕ್ಕಾಗ್ತಾ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಹೋಗೋಣ ನಿಲ್ಸೋಣ, ವಾಕ್ಯದಲ್ಲಿ ಹೋಗೋಣ ನಿಲ್ಸೋಣ. ಇವಾಗ ತಾನೇ ಪ್ರಸಂಗ ಸ್ಟಾರ್ಟ್ ಆಗ್ತಾ ಇದೆ. ಅಲ್ಲಲ್ಲೂಯ್ಯ, ಚೋರಗದಲ್ಲೇ ನಿದ್ದೆ ಮಾಡೋರು. ಹೌದವ, ಬಂಗಾರ ತಾಯಿ ನೀನು. ಹಾಲಲ್ಲಿ, ಮೊಸರಲ್ಲಿ, ಎಲ್ಲಾದ್ರಲ್ಲೂ ಹಾಕ್ತೀರ ನೀವು. ಅಲ್ಲಲ್ಲೂಯ್ಯ. ಸೈತಾನನು ಪರಲೋಕದಲ್ಲಿ ಸಿಂಹಾಸನವನ್ನ ನೋಡಿ ಇಲ್ಲಿ ನಾನು ಕುತ್ಕೋಬೇಕಂತ ಆಲೋಚನೆ ಮಾಡ್ದ. ದೇವರು ಆ ಸೈತಾನನು ಆ ಆಲೋಚನೆ ಮಾಡಕ್ಕಿನ ಮುಂಚೆ ದೇವರು ಅವನು ಕೊಟ್ಟಂತ ಪದವಿ, ದೇವರು ಅವನು ಕೊಟ್ಟಂತ ಶ್ರೇಷ್ಠತೆ, ದೇವರು ಅವನು ಕೊಟ್ಟಂತ ಅಧಿಕಾರ, ದೇವರವನು ಕೊಟ್ಟಂತ ತಾಲಂತು, ದೇವರವನು ಕೊಟ್ಟಂತ ಆ ಒಂದು ವರ್ಷಿಪ್ ಮಾಡುವಂತ ಕೃಪೆ, ಅವನ ದೇಹ ಪೂರ್ತಿ ಉಪಕರಣಗಳಿಂದ ತುಂಬಲ್ಪಟ್ಟಿತ್ತಂತೆ. ಒಂದು ರೆಕ್ಕೆಂಗಿ ಚಾಚಿದ ಹಾಗೇ ಪರಲೋಕ ತೇಲದಂತೆ. ಅವನು ಬಾರಿಸ್ತಾ ಇದ್ರೆ, ಅವನು ಆಡ್ತಾ ಇದ್ರೆ ಹಾಗೆ ಪರಲೋಕ ಮೊತ್ತವಾಗಿ ಹಾಗೇ ಮುಳುಗೋಗದಂತೆ. ಅಷ್ಟು ಅಧಿಕಾರ ಸೈತಾನನ ಕೈಯಲ್ಲಿ ದೇವರು ಕೊಟ್ಟಿದ್ರು. ಸೈತಾನ ಹಾಕಕ್ಕಿಂತ ಮುಂಚೆ ಲೂಸಿಫರನ ಕೈಯಲ್ಲಿ, ದೇವದೂತನಾಗಿದ್ದಂತಹ ಲೂಸಿಫರನ ಕೈಯಲ್ಲಿ ದೇವರು ಕೊಟ್ಟಿದ್ರು. ಯಾವಾಗ ಅವನು ಅಲ್ಲಿಂದ ಕೆಳಗಡೆ ಬಿದ್ದು ಮತ್ತೆ ಈಗ ಅವನಿಗೆ ಆ ಸ್ಥಾನ, ಆ ಪದವಿ ಇಲ್ಲ. ನಾವ್ ಹೇಳ್ತೀವಿ, ನಾವು ಪಾಪ ಮಾಡಿಬಿಟ್ರೆ ದೇವ್ರು ಕ್ಷಮಿಸ್ತಾರೆ, ಮತ್ತೆ ಕೃಪೆ ಕೊಡ್ತಾರೆ, ಮತ್ತೆ ದಯೆ ಕೊಡ್ತಾರೆ. ಆ ರೀತಿ ಇದ್ದಿದ್ರೆ ಯೇಸು ಸ್ವಾಮಿ ಒಂದು ದೃಷ್ಟಾಂತ ಹೇಳ್ತಾರೆ. ಏನಂತ ಹೇಳಿ, ದಾರಿ ತಪ್ಪಿದ ಮಗ ಒಳ್ಳೆ ರೀತಿನಲ್ಲಿ ಬೆಳೆದು ಬಂದಿರ್ತಾರೆ ಅಪ್ಪನ ಮನೆಯಲ್ಲಿ. ಯಾಕಂದ್ರೆ ಅಪ್ಪನಿಗಿದ್ದಂತ ಗತ್ತು ಆ ರೀತಿ. ಆದ ದುಷ್ಟತನವನ್ನ, ದುಷ್ಟ ಸ್ನೇಹವನ್ನ ಮಾಡಿ, ದುಷ್ಟ ಆಲೋಚನೆಗಳನ್ನ ಕೇಳಿ ಒಂದನ್ನ ತೀರ್ಮಾನ ಮಾಡ್ತಾನೆ, ನಾನು ಅಪ್ಪನ ಮನೆ ಬಿಟ್ಟು ಹೋಗ್ಬೇಕು, ನನಗಿರುವಂತ ಆಸ್ತಿಯಲ್ಲಿ ನನಗೇನಿದೆ ಅದು ಬರಬೇಕು, ತಗೊಂಡೆ ನಾನು ಈಚೆ ಕಡೆ ಹೋಗುದು. ಅಪ್ಪ ಇಷ್ಟಿಲ್ಲ ಹೇಳ್ತಾನೆ, ಬೇಡ ಕಣೋ, ಬೇಡ ಬೇಡ ಅಂತ ಕೇಳಲ್ಲ, ಎಲ್ಲ ತಗೊಂಡೋಗಿ ಬೀಳ್ತಾನೆ. ಬಿದ್ನಾ? ಲಾಸ್ಟಿಗೆ ಅಂದಿಕ್ಕಿನ ಊಟ ಕೂಡ ಸಿಕ್ಕಲ್ಲ ಇವನಿಗೆ. ಅಂದ್ರೆ ಅಪ್ಪನ ಮನೆ ಬಿಟ್ಟು ಹೋದ್ರೆ ಅಂದಿಕ್ಕಿನ ಕಡೆ ಅಂತ ಅರ್ಥ. ಆ ಪರಿಸ್ಥಿತಿಗೆ ಬಂದ್ಬಿಡ್ತೀವಿ ಅಂತ ಅರ್ಥ. ಲಾಸ್ಟಿಗೆ ಇವನಿಗೆ ಅರಿವಾಗುತ್ತೆ, ಮಾನಸಾಂತರ ಅಂದ್ರೆ ಅದೇನೆ. ರಕ್ಷಣೆ ಯಾರು ಬೇಕಾದ್ರೂ ಹೊಂದಬಹುದು. ಮೋಸ್ಟ್ ಇಂಪಾರ್ಟೆಂಟ್ ಏನ್ ಗೊತ್ತಾ? ಮಾನಸಾಂತರ. ಮಾನಸಾಂತರ ಇಲ್ಲದ್ರೆ ಪರಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಬ್ಬ ಕಳ್ಳ ದೇವರ ಬಲಭಾಗದಲ್ಲಿ ಹೇಳ್ತಾನೆ, ಅಪ್ಪ ನಾವು ಕಳ್ಳರು, ಅಲ್ಲಿ ಮಾನಸಾಂತರ ಉಂಟಾಗ್ತೈತೆ ನೋಡ್ರಿ. ಅಲ್ಲಿ ಮಾನಸಾಂತರ, ಅಲ್ಲಿ ಏನು ಆಗ್ತದೆ, ನಾವು ಕಳ್ಳರಪ್ಪ, ನಾವು ಮಾಡಿ ತಪ್ಪಿಗೆ ನಮ್ಗೆ ಶಿಕ್ಷೆ ಬಂದಿದ್ರಿ, ಪಾಪ ನೀನ್ ಏನು ಮಾಡಿಲ್ಲ, ನಿನ್ ರಾಜ್ಯ ಬರುವಾಗ ಏನ್ ಮಾಡು, ನೆನ್ಸ್ಕೋಪ, ಪಶ್ಚಾತ್ತಾಪ. ಆ ಪಶ್ಚಾತ್ತಾಪ ಎಲ್ಲ ಕರ್ಕೊಂಡು ಗೊತ್ತಾ? ಡೈರೆಕ್ಟ್ ದೇವ್ರು ಹೇಳ್ತಾರೆ, ನಾನು ರಾಜ್ಯದಲ್ಲಿ ನೀ ಇರ್ತೀಯ. ರಕ್ಷಣೆ ಒಂದು ಏನ್ ಪ್ರಯೋಜನ? ರಕ್ಷಣೆ ಒಂದು ಏನ್ ಪ್ರಯೋಜನ? ಬದಲಾವಣೆ ಇದೆಯಾ? ನಾನು 5 ವರ್ಷ ಆಯ್ತು ರಕ್ಷಣೆ ಹೊಂದಿ ಆಡಿಸ್ತಾರೆ, ಆವಾಡಿಸ್ತಂಗ ತಲೆ. ಏನ್ ಪ್ರಯೋಜನ? ಪ್ರೈಸ್ ದಿ ಲಾರ್ಡ್. ರಕ್ಷಣೆ ಬರಬೇಕು ಅಂದ್ರೆ ಫಸ್ಟ್ ಪಶ್ಚಾತ್ತಾಪ ಉಂಟಾಗಬೇಕು. ಪಶ್ಚಾತ್ತಾಪ ಉಂಟಾದ ಮೇಲೆ ರಕ್ಷಣೆ. ಹಲ್ಲೆಲೂಯಾ. ತಂದೆಯ ಫಲಭಾಗದಲ್ಲಿರುವಂತ ಮನುಷ್ಯ ಪಶ್ಚಾತ್ತಾಪ ಪಡ್ತಾನೆ. ದೇವ್ರು ಹೇಳ್ತಾರೆ ಡೈರೆಕ್ಟ್ ಸ್ವರ್ಗಕ್ಕೆ. ಹಲ್ಲೆಲೂಯಾ. ಮತ್ತೆ ಅವ್ನ ಕೆಳಗಡೆ ಬಿದ್ದಿಲ್ಲ, ಡೈರೆಕ್ಟ್ ಸ್ವರ್ಗಕ್ಕೆ ಹೋದ. ಆದ್ರೆ ಇಲ್ಲಿ ಈ ದಾರಿ ತಪ್ಪಿದ ಮಗ
ಹಿಂದಿರುಗಿ ಬಂದ, ಎಲ್ಲ ಕಳ್ಕೊಂಡು ಕೆಲವು ಜನರು ಹೇಳ್ತಾರೆ, ಏಯ್ ದಾರಿ ತಪ್ಪಿದ ಮಗ ಹಿಂದಿರುಗಿ ಬರುವಾಗ ದೇವರು ಪ್ರೀತಿಯಿಂದ ಮುದ್ದು ಮಾಡಿ ಸೇರಿಸ್ಕೊಂಡಿಲ್ವೇ? ಸೇರಿಸ್ಕೊಂಡ್ರು. ಇಲ್ಲ ಅಂತ ಹೇಳಿದ್ಯಾರ? ಆದ್ರೆ ವಾಕ್ಯ ಬೀಳ್ತದೆ, ಆ ಚಿಕ್ಕ ಮಗ ಹಿಂದಿರುಗಿ ಬರುವಾಗ ನಿಲುವಂಗಿ ಸಿಕ್ತು. ಆ ನಿಲುವಂಗಿ ಏನು? ಮತ್ತೆ ರಕ್ಷಣೆಯ ವಸ್ತ್ರ. ನಿಲುವಂಗಿ ಸಿಕ್ತು. ಪರಲೋಕಕ್ಕೆ ಸಂತೋಷ ಉಂಟಾಗುವಾಗೆ ತಂದನಿಗೆ ಸಂತೋಷ ಉಂಟಾಯ್ತು. ಒಂದು ಏನ್ ಮಾಡಿದ್ರು? ಔತಣ ಕೂಟ ಮಾಡಿದ್ರು. ಅಪ್ಪ ಹೋಗಿರೋನು ಮತ್ತೆ ಅಲ್ಲ ಹೋಗಿರೋ ಮಗ ಹಿಂದಿರುಗಿ ಬಂದ ಅಂತ ಏನ್ ಮಾಡಿದ್ರು? ಔತಣ ಕೂಟ. ಈಗ ಈ ಮನುಷ್ಯನ್ಗೆ ಈಗ ಯಾರೆಲ್ಲ ಮನುಷ್ಯರಾಗಿದ್ರೆ ಕೈ ತೆಗೀರಪ್ಪ ನೋಡೋಣ. ನಾವೇನ ಮನುಷ್ಯನೇ ಅಲ್ಲ. ನಾನ್ ಮನುಷ್ಯಳು ಅನ್ನೋರು ಕೈ ಎತ್ತುರಿ. ಎಷ್ಟು ಕೈ ಎತ್ತಿದ್ದೀರಾ? ಒಂದ್ ಕೈ. ಆ ಒಂದ್ ಕೈ ಹಿಂಗ್ ತಿರ್ಸ್ಕೊಳ್ರಿ, ಹಾಕೊಳ್ರಿ ಮಕ್ಕನಲ್ರಪ್ಪ ಅಂತ. ಹಾಕಂಗ ಬಿಟ್ರ, ಆಮೇಲೆ ತಲೆ ತಿರುಗಿ ಬಿದ್ದೋಗ್ಬಿಟ್ರ. ಈ 5 ಈ ಕೈ ಎತ್ತರ ಕೈ ಇದೆಯಲ್ಲ, ಈ ಕೈ ಒಂದ್ಸರಿ ಈ ಕಡೆ ತಿರ್ಗಿಸ್ಕೊಂಡು ಎಷ್ಟು ಬೆಳ್ಳಿದೆ? 5. ಈಗ ಇನ್ನೊಂದು ಕೈ ಎತ್ತರಪ್ಪ, ಆ ಕೈಯಲ್ಲಿ ಎಷ್ಟು ಬೆಳ್ಳಿದೆ? 2 ಸೇರಿಸಿದ್ರೆ ಎಷ್ಟಾಯ್ತು ಅಲ್ವಾ? ಈಗ ಅಪ್ಪ ಉಂಗುರ ಎಷ್ಟು ಹಾಕ್ಬೇಕು? ಈಗ ಅಪ್ಪ ಎಷ್ಟು ಉಂಗುರ ಹಾಕ್ಬೇಕು? ಅಲ್ಲಿ ಅಪ್ಪ ಏನ್ ಮಾಡ್ತಾರ ಗೊತ್ತಾ? ಒಂದೇ ಒಂದು ಹಾಕ್ತಾ ಇದಾರೆ. 9 ಲೊಟ್ಟ. 9 ದೇವ್ರ ಕ್ಷಮಿಸಲ್ಲ ಅಂತಲ್ಲ, ಕ್ಷಮಿಸ್ತಾರೆ. ದೇವ್ರು ಸೇರಿಸ್ಕೊಳಲ್ಲ ಅಂತಲ್ಲ, ಸೇರಿಸ್ಕೊಳ್ತಾರೆ. ಓ, ದೇವ್ರ ವಾಕ್ಯ ಹೇಳ್ತದೆ 770 ಸಾರಿ ಒಂದೇ ಉಂಗುರ. ಒಂದೇ. ನೀನ್ ಎಷ್ಟು ಸಾರಿ ಬೀಳಿ ಅಂತ ಹೇಳು, ಕ್ಷಮಿಸ್ತಾರೆ. ನಿನ್ ಕೈಗೆ ಎಷ್ಟು ಉಂಗುರ? ಈಗ ಮೂರ್ತಿ ಬ್ರದರ್ ಕೈಯಲ್ಲಿ ಒಂದು ಉಂಗುರ ಇದೆ. ಇದೆಯಾ? ಹೇಳಕ್ಕೆ ಭಯ ಅವ್ರಿಗೆ, ಎಲ್ಲಿ ಪಾಸ್ ಕೇಳ್ಬಿಡ್ತಾರೋ ಅಂತ. ಉಂಗುರ ಇದೆಯಾ? ಇವಾಗಿಲ್ಲ. ಎಲ್ಲಿ ಮನೇಲಿ ಇದೆಯಾ? ನೋಡ್ರಿ, ಹುಷಾರಾಗ್ಬಿಟ್ರು. ಇವತ್ತೇ ಹುಷಾರಾಗ್ಬಿಟ್ರು. ಹಲ್ಲೆಲೂಯಾ. ಈಗ ಅವ್ರ ಹತ್ರ ಅವ್ರು ಬಂದಿದ್ದಾರೆ, ಒಂದು ಬೆಳ್ಳಿಗೆ ಉಂಗುರ ಹಾಕೊಂಡು ಬಂದವ್ರ. ಈಗ ನಾನು 10 ಬೆಳ್ಳಿ ಉಂಗುರ ಹಾಕೊಂಡು ಬಂದಿದ್ದೀನಿ. ಈಗ ಅವ್ರ ಪಕ್ಕದಲ್ಲಿ ನಿಂತ್ಕೊಂತೀನಿ. ಜನರು ಯಾರು ನೋಡ್ತಾರೆ? ಏಕೆ? 10 ಬೆರಳಿಗೂ 10 ಉಂಗುರ. ಹಲ್ಲೆಲೂಯಾ. ಯಾರೊಬ್ಬ ಮನೇಲಿ ಅಪ್ಪ ಉಂಗುರ ಹಾಕೊಂಡು ಮಲಗಿದ್ದಂತೆ. ಮಗ ಹೋಗ್ಬಿಟ್ಟು, ಅಪ್ಪ ನಾನು ಪಬ್ಜಿ ಗೇಮ್ ಆಡ್ತೀನಿ, ಕರೆನ್ಸಿ ಖಾಲಿ ಹಾಕ್ಬಿಟ್ಟಿದೆ, ಕರೆನ್ಸಿ ಕಾಸು ಕೊಡು ಅಂತ ಕೇಳ್ದಂತೆ. ಇದೇ ಬೆರಳಲ್ಲಿ ಉಂಗುರ ಇರೋದು. ಇದೇ ಬೆರಳಲ್ಲಿ ಅಪ್ಪ ಹೋಗ, ರಾತ್ರಿ 12 ಗಂಟೆಗೆ ಮಲಗಿದ್ಯಾ ಪಬ್ಜಿ ಗೇಮ್ ಮಾಡ್ಕೊಂಡು. ನೀನ್ ಗೇಮ್ ಮಾಡಕೇನ? ಮಗನ ಕಣ್ಣೆಲ್ಲೋಯ್ತು? ಉಂಗುರದ ಮೇಲೆ ಹೋಯ್ತು. ಹಲ್ಲೆಲೂಯಾ. ಮಗನೇ ಮಲ್ಕೋ, ಬೆರಳು ಸಮೇತ ಕಟ್ ಮಾಡ್ಕೊಂಡು ಹೋಗ್ತೀನಿ. ಹಲ್ಲೆಲೂಯಾ. ಅಪ್ಪ ಏನ್ ಮಾಡ್ದಂತೆ? ಮಲ್ಕಂಡಂತೆ. ಇವನಿಗೆ ಆತ್ರ. ಯಾರಿಗೆ? ಮಗನಿಗೆ. ಏನು? ಪಬ್ಜಿ. ಪಟ್ಟಂದ ತೆಗೆದುಕೊಂಡು ಪಟ್ಟಂದ ಸೆಟ್ಲ್ ಇಡ್ಬೇಕಲ್ಲ, ಯಾರು ತಕ್ಕೊಂಡ್ ಕೂತಿರ್ತಾರ. ಅಪ್ಪ ಹೆಂಗೋ ಮಲಗ್ತಾನೆ ಅಂತ ಮಗನ್ ಗೊತ್ತು. ಮಗ ಏನ್ ಮಾಡವನೆ? ಫಸ್ಟೇ ಕತ್ತಿ ಗಿತ್ತಿ ರೆಡಿ ಇಟ್ಕೊಂಡವನೆ. ಅಪ್ಪ ಮಲಗಿದ ತಕ್ಷಣ ಆ ಬೆಳ್ಳೆ ಇಲ್ಲ. ಬೆಳಗ್ಗೆ ಬಂದ್ಬಿಟ್ಟು ಸುಮ್ಮನೆ ಮಗ ಹೇಳ್ತಾನೆ ಅಂತ, ಅಪ್ಪ ಇನ್ನೇ ಅಪ್ಪ ಎದ್ದೇಳಿಲ್ಲ, ನಿದ್ದೆಲ್ಲ ಅವ್ರೆ. ಮಗ ಬೆಳಗ್ಗೆ ಬಂದ್ಬಿಟ್ಟು, ಅಪ್ಪ ಇವಾಗಾದ್ರೂ ಕೊಡಪ್ಪ. ಬೆಳ್ಳೆ ಇಲ್ಲ. ಅಪ್ಪ ಬೆಳಗ್ಗೆ ಹೇಳ್ತಾರೆ, ಬೆಳ್ಳೆ ಇಲ್ಲ, ಎಲ್ಲ ಸೇಟ್ ಅಂಗಡಿಲಿದೆ. ಹಲ್ಲೆಲೂಯಾ. 10
ಬೆರಳಿಗೂ ಅವನಿಗೆ ಉಂಗುರ ಇಲ್ಲ. ಅವನ್ ಬೀಳಕ್ಕಿನ ಮುಂಚೆ, ಕೃಪೆಯಲ್ಲಿ ನಷ್ಟ ಆಗಕ್ಕಿನ ಮುಂಚೆ ಅವನ 10 ಬೆರಳಿಗೂ ಉಂಗುರ ಆಯ್ತು. ಬಿದ್ದೋದ, ಹಿಂದಿರುಗಿ ಬರ್ತಾನೆ, ಬೆರಳುಗಳಲ್ಲಿ ಉಂಗುರ ಇಲ್ಲ. ಅಪ್ಪ ನೋಡಿದ್ರು, ಅವನ ಬೆರಳಿಗೆ ಉಂಗುರ ಹಾಕಿದ್ರು. ಒಬ್ಬ ಮಗ ಬಿದ್ದು ಹೋಗದೆ, ಯಾವಾಗ್ಲೂ ಕೃಪೆಯನ್ನು ನಷ್ಟಪಡಿಸಿಕೊಳ್ಳದೆ ಕಾದುಕೊಂಡ್ರು ಮಗ ಬಂದ. ಏನಪ್ಪ, ನಾನು ಯಾವಾಗಲೂ ನಿನ್ನ ಜೊತೆಲಿದ್ದೀನಿ, ಕೆಲಸ ಮಾಡ್ತಾ ಇದ್ದೀನಿ, ವ್ಯವಸಾಯ ಮಾಡ್ತಾ ಇದ್ದೀನಿ, ಎಲ್ಲ ಸಮಯದಲ್ಲಿ ನಾನು ನಿನ್ನ ಸಂಗಡ ಇದ್ದೀನಿ. ಅವನು ಮತ್ತೆ ಉಂಗುರ ಆಗ್ತಾ ಇದೆಯಲ್ಲ. ಅವ್ರ ಅಪ್ಪ ಹೇಳ್ತಾನೆ, ಮಗನೇ, ನಿನಗೆ 10 ಬೆರಳಿಗೂ 10 ಉಂಗುರ ಇದೆ, ಇವನಿಗೆ ಒಂದೇ ಒಂದು ಉಂಗುರ. ಹಲ್ಲೆಲೂಯಾ. ಯೋಸೇಫನ ಕನಸು ಬಿತ್ತು. ಆ ಕನಸು ಬೀಳಕ್ಕಿನ ಮುಂಚೆ ತುಂಬಾ ಹೀನವಾದ ಸ್ಥಿತಿಗಳಿಗೆ ಅವನು ಹಾದು ಹೋದ. ಕಾರಣ ಅಪ್ಪ ಕೊಡ್ತಾ ಇರುವಂತ ಟ್ರೈನಿಂಗ್. ಎಂತ ಸಿಚುವೇಶನ್ ಬಂದ್ರು ಕೂಡ ನೀನ್ ಬಿದ್ದು ಹೋಗಬಾರ್ದಂತೇಳಿ. ದೇವರೇ, ನನಗೆ ಆ ಸ್ಥಾನ ಕೊಡಪ್ಪ, ನನಗೆ ಆ ಪದವಿ ಕೊಡಪ್ಪ, ಅದು ಕೊಡಪ್ಪ, ಇದು ಕೊಡಪ್ಪ, ಇದು ಮಾಡಪ್ಪ, ಅದು ಮಾಡಪ್ಪ ಅಂತ ಹೇಳಕ್ಕಿನ ಮುಂಚೆ ನಾವು ಪ್ರಾರ್ಥನೆ ಮಾಡಬೇಕು. ದೇವರೇ, ನೀನ್ ನನಗೇನೇ ಕೊಟ್ಟರು ಕೂಡ ಯಾವುದೇ ಕಾರಣಕ್ಕೂ ನಾನು ಕೃಪೆಯಲ್ಲಿ ಬಿದ್ದು ಹೋಗಬಾರ್ದು ಅಪ್ಪ. ನನ್ನಲ್ಲಿ ಅಹಂಕಾರ ಬರಬಾರ್ದು, ನನ್ನಲ್ಲಿ ನಾನು ಬರಬಾರ್ದಪ್ಪ. ನನಗೆ ತಾಳಿಕೊಳ್ಳುವುದಕ್ಕೆ, ತಗ್ಗಿಸಿಕೊಳ್ಳುವುದಕ್ಕೆ ನನಗೆ ತಾಳ್ಮೆ ಕೊಡಪ್ಪ, ಕೃಪೆ ಕೊಡಪ್ಪ ಅಂತ ಕೇಳಬೇಕು. ಎಷ್ಟು ತಗ್ಗಿಸಲ್ಪಡ್ತಾರೋ, ಎಷ್ಟು ತಗ್ಗಿಸಲ್ಪಡ್ತಾರೋ ಅಷ್ಟು ಹೆಚ್ಚಿಸಲ್ಪಡ್ತಾರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ದೇವರು ಹೇಳ್ತಾರೆ, ಪೇತ್ರ, ಈ ಬಂಡೆ ಮೇಲೆ ನಾನು ಸಭೆ ಕಟ್ತೀನಿ. ಬಂಡೆ ಉನ್ನತ, ಬಂಡೆ ಸ್ಟ್ರಾಂಗ್, ಬಂಡೆ ಬಹು ಬಲವುಳ್ಳದನ್ನು ತೋರಿಸುವಂತದ್ದಾಗಿದೆ. ದೇವರು ಹೇಳ್ತಾರೆ, ನಾನು ನನ್ನ ಜನರನ್ನ ತಿಪ್ಪೆಯಿಂದ, ಕೆಸರಿನಿಂದ, ಪಾಪದ ಬುರ್ದೆಯಿಂದ ತೆಗೆದಿ ಎತ್ತಿ ತೊಳೆದು ಶುದ್ಧಿ ಮಾಡಿ ಆ ಜನರನ್ನ ನಾನು ನನ್ನ ಬಂಡೆ ಮೇಲೆ ಇಡ್ತೇನೆ. ನಾನು ಬಂಡೆ ಮೇಲೆ ನಿಲ್ಲಿಸ್ತೇನೆ, ನಾನು ಬಂಡೆ ಮೇಲೆ ಕಟ್ಟುತ್ತೇನೆ. ಬಂಡೆ ಮೇಲ್ ಕಟ್ಟಲ್ಪಡುವಂತವರನ್ನ ಪಾತಾಳದ ಶಕ್ತಿ, ಪಾತಾಳದ ಶಕ್ತಿ ಎಲ್ಲಿರೋದು ಅರ್ಥ ಆಗಿಲ್ಲ. ಪಾತಾಳದ ಶಕ್ತಿ ಎಲ್ಲಿರೋದು? ಕೆಲ ಜನರು ಮೇಲ್ ನೋಡ್ತಾವ್ರೆ. ಪಾತಾಳ ಎಲ್ಲಿರೋದು ಅಂತ ಕೇಳಿದ್ರೆ ಪಾತಾಳದಲ್ಲ ಅಂತ. ನಮಗ್ ಗೊತ್ತಿಲ್ವಾ? ಹೋಗಿದ್ರಾ? ಹಲ್ಲೆಲೂಯಾ. ಪಾತಾಳ ಅಂದ್ರೆ ಏನು? ದೇವರು ಹೇಳ್ತಾರೆ, ಪಾತಾಳದ ಲೋಕದ ಶಕ್ತಿ ಇವುಗಳನ್ನ ಜಯಿಸಲ್ಲ. ಯಾಕಂದ್ರೆ ಇವರನ್ನ ಎತ್ತಿ ನಿಲ್ಲಿಸಿರೋದು ಬಂಡೆ ಮೇಲೆ. ಒಂದು ಸಾರಿ ಬಂಡೆ ಮೇಲೆ ನಿಲ್ಲಿಸಿದ ಮೇಲೆ ಬಂಡೆ ಸ್ಟ್ರಾಂಗ್, ಅಲ್ಲಿಂದ ಯಾರು ಬೀಳಲ್ಲ. ಬೈ ಚಾನ್ಸ್ ಬಿದ್ರೆ ಅವರ ಸ್ವಂತ ಬುದ್ಧಿಯಿಂದ ಬೀಳ್ಬೇಕಾ. ಆದ್ರೆ ಅದು ಬಿಟ್ಟು ಬೇರೆ ಯಾವ ಆಯುಧಗಳು ಇವ್ರನ್ನ ಜಯಿಸಕ್ಕಾಗಲ್ಲ. ಈ ಪಾತಾಳ ಇವ್ರನ್ನ ಜಯಿಸಿ ಮತ್ತೆ ಅವ್ರನ್ನ ಅಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಪಾತಾಳ ಎಲ್ಲಿರೋದು? ಪಾತಾಳ ಶಕ್ತಿ ಇರೋದಲ್ಲಿ. ಈ ಶಕ್ತಿ ಎಲ್ಲಿಂದ ಬರಬೇಕು? ಇಲ್ಲಿಂದ ಬಂದು ಅಲ್ಲಿರೋವನ್ನ ಮುಟ್ಟಕ್ಕಾಗಲ್ಲ ಅಂತ ದೇವರು ಹೇಳ್ತಾರ. ಹಲ್ಲೆಲೂಯಾ. ಆದ್ರೆ ಆ ರೀತಿ ಅವನು ಮುಟ್ಟಕ್ಕಾಗದೆ ಇರುವ ಹಾಗೆ ನಾನು ನಿಲ್ಲಬೇಕಂದ್ರೆ ಅದು ಕೊಡು, ಇದು ಕೊಡು, ಅದು ಮಾಡೋದು ಹೇಳಕ್ಕೆ ನಮ್ಮ ಮುಂಚೆ ನಾವು ದೇವರಲ್ಲಿ ನಿಂತುಕೊಂಡು ಕನಸುಗಳು ಕಾಣೋರಾಗಿರ್ಬೇಕು. ದೇವರಲ್ಲಿ ಇದ್ದುಕೊಂಡು ಕನಸುಗಳನ್ನ ಕಾಣುವಂತವ್ರ ಆ ಕನಸನ್ನ ಪಡೆದುಕೊಂಡ ಮೇಲೆ ಅವನು ಬೀಳಲ್ಲ. ಅರ್ಥ ಆಗ್ತಾ ಇದೆಯಾ? ಯಾರಲ್ಲಿ ಕನಸು ಹೊಂಡ್ಬೇಕು ನಾವು? ಯಾರಲ್ಲಿ ಕನಸು ಕಾಣ್ಬೇಕು ನಾವು? ದೇವರಲ್ಲಿ ಕಾಣೋ ಕನಸು ಆತ್ಮಿಕವಾದ ಕನಸು, ಇಚ್ಛೆಯ ಕನಸುಗಳಲ್ಲ, ಲೌಕಿಕ ಸಂಬಂಧಪಟ್ಟ ಕನಸುಗಳಲ್ಲ. ಈ ಕನಸೇ ಬೇರೆ. ಈ ಕನಸು ಕರ್ಕೊಂಡು ಹೋಗೋದು ಎಲ್ಲಿಗೆ? ಉನ್ನತಿಗೆ. ಆ ಉನ್ನತ ಯಾವುದು? ದೇವರ ರಾಜ್ಯ. ನಾವೆಲ್ಲರ ಕಣ್ಣುಗಳ ಮುಂಚೆ ನಾವು ಪ್ರಾರ್ಥನೆ ಮಾಡೋಣ. ಉನ್ನತಿಗೆ ನೀನು ಹೋಗಕ್ಕಿಂತ ಮುಂಚೆ ನೀನ್ ದೇವರ ಹತ್ರ ಹೇಳಿ, ಸ್ವಾಮಿ, ಆ ಉನ್ನತಕ್ಕೆ ಹೋದ್ಮೇಲೆ ಯಾವುದೇ ಕಾರಣಕ್ಕೂ ನನ್ನ ಅಹಂಕಾರದಿಂದಲೋ, ನನ್ನ ಏನೋ ಕ್ರಿಯೆ ಕಾರ್ಯಗಳಿಂದಲೋ, ನನ್ನ ಮಾತುಗಳಿಂದಲೋ, ನನ್ನ ನಡವಳಿಕೆಯಿಂದಲೋ ಯಾವುದೇ ಕಾರಣಕ್ಕೂ
ಅಲ್ಲಿಂದ ಕೆಳಗಡೆ ನನ್ನನ್ನ ಬೀಳಿಸುವಂಥದ್ದಾಗಿರಬಾರ್ದು. ಅಲ್ಲಿಂದ ಕೆಳಗಡೆ ನಾನು ಬೀಳುವಂಥವಳಾಗಿರಬಾರ್ದು. ದೇವರೇ, ಕೊನೆಯ ಉಸಿರಿರೋವರೆಗೂ ನಾನು ಬೀಳದಂತೆ, ಎಡವದಂತೆ, ಮುಗ್ಗರಿಸದಂತೆ, ಸ್ಥಿರವಾಗಿ ನಿಲ್ಲುವಂತೆ, ಸ್ಥಿರವಾಗಿ ಹೆಜ್ಜೆ ಇಡುವಂತೆ, ಸ್ಥಿರವಾಗಿ ಜೀವಿಸುವಂತೆ ನನಗೆ ಪರಿಶುದ್ಧಾತ್ಮನ ಫಲ, ಗುಣ, ಸ್ವಭಾವಗಳು ಬೇಕು. ದೇವರ ಆತ್ಮನ ತುಂಬಿಸುವಿಕೆ, ದೇವರ ಆತ್ಮನ ನಡೆಸುವಿಕೆ ನನಗೆ ಬೇಕು. ಅಪ್ಪ, ನಾನು ಬಂಡೆ ಮೇಲೆ ಇರಬೇಕು. ನಾನು ಯಾವುದೇ ಕಾರಣಕ್ಕೂ ಕೆಳಗಡೆ ಬೀಳಬಾರ್ದು. ಕೆಳಗಡೆ ಬಿದ್ದು ಮತ್ತೆ ನಾನು ಎದುರು ನಿಂತ್ಕೊಂಡ್ರೆ ಯಾರು ನನ್ನ ಸ್ವೀಕಾರ ಮಾಡಲ್ಲ. ಅಯ್ಯಯ್ಯೋ, ಇವನು ಎಷ್ಟು ಉನ್ನತವಾಗಿ ಬೆಳೆದೋ ಅಷ್ಟೇ ಉನ್ನತವಾದ ಜಾಗದಿಂದ ಕೆಳಗಡೆ ಬಿದ್ದೋದ ಅಂತ ಹೆಸರು ಬರಬಾರ್ದು. ಕೃಪೆ ಮಾಡಿ ನಡೆಸರಿ. ಮಹಿಮೆ ನಿಮಗೆ. ಇಲ್ಲಿವರೆಗೂ ನಡೆಸಿದಕ್ಕೆ ಸ್ತೋತ್ರ. ನಮ್ಮನ್ನು ತಗ್ಗಿಸಿ ನೀವು ಹೆಚ್ಚಿಸಲ್ಪಡಬೇಕು. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ನಾವು ಬಿಡುಗಡೆ ಹೊಂದಿಕೊಂಡಿದ್ದೇವೆ. ಜೀವವುಳ್ಳ ತಂದೆಯೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಾ ಪ್ರಾರ್ಥನೆ ಮಾಡಿದ ವಿಷಯಗಳ ಮೇಲೆ ಸೇರಿ ಬಂದ ದೇವರ ಮಕ್ಕಳ ಮೇಲೆ, ಎಲ್ಲ ಪರಿಶುದ್ಧಗಳ ಮೇಲೆ ಯೇಸು ಕ್ರಿಸ್ತನ ಬರಣತನಕವಿರಲಿ. ಜಯ ಕೊಟ್ಟ ದೇವರಿಗೆ ಜಯದ ಘೋಷ. ಹಲ್ಲೇಲೂಯಾ, ಹಲ್ಲೇಲೂಯಾ, ಹಲ್ಲೇಲೂಯಾ. ಕರ್ತನಾದ ಯೇಸುವೇ, ಬೇಗ ಬನ್ನಿ ಸ್ವಾಮಿ. ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್.